ಶಿರಡಿ ಸಾಯಿ ಗುರುವೇ ನಮಃ, ನಿತ್ಯಕಾಯಕ ಶಿವೇ ನಮಃ, ಸೂರ್ಯದೇವಾ ನಮೋ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ. ಶಿರಡಿ ಸಾಯಿ ಗುರುವೇ ನಮಃ, ನಿತ್ಯಕಾಯಕ ಶಿವೇ ನಮಃ, ಸೂರ್ಯದೇವಾ ನಮೋ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಏಳು ಬೀಳಲ್ಲೂ ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ಏಳು ಬೀಳಲ್ಲೂ ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ತಡ ಮಾಡಬೇಡಿ ಚಿಂತೆ ಹೊರದೂಡಿ, ತಡ ಮಾಡಬೇಡಿ ಚಿಂತೆ ಹೊರದೂಡಿ. ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಕಾಲದ ಆಗುಹೋಗುಗಳ ಬಗ್ಗೆ ತಿಳಿಸಿಕೊಡುವ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಕಾಲಜ್ಞಾನಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ವಾಸ್ತುಶಾಸ್ತ್ರಜ್ಞರು ಆದಂತಹ ಶ್ರೀ ಆದಿತ್ಯ ನಾರಾಯಣ ಗುರೂಜಿಯವರನ್ನ ಮುದ್ದೆಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸ್ವಾಗತ ಗುರೂಜಿ ಕಾರ್ಯಕ್ರಮಕ್ಕೆ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಬ್ಲ್ಯಾಕ್ ಟರ್ಮಲಿನ್ ನೀವು ತಗೊಂಡ್ಬಂದಿದ್ರೆ ಇಲ್ಲಿ ಕಾರ್ಯಕ್ರಮಕ್ಕೂ ಕೂಡ, ಅದನ್ನ ವೀಕ್ಷಕರಿಗೂ ಕೂಡ ತೋರಿಸಿ, ಹಾಗೆ ಏನಿದು ಬ್ಲ್ಯಾಕ್ ಟರ್ಮಲಿನ್ ಅನ್ನೋದು, ಇದರಿಂದ ಏನ್ ಪ್ರಯೋಜನ ಅನ್ನೋದನ್ನ ತಿಳಿಸಿ ಗುರೂಜಿ. ನೋಡಿ, ವಿಶೇಷವಾಗಿ ಮಾನವನ ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳಲ್ಲಿ ಒಂದು ಸಮಸ್ಯೆ ಅಂತಂತಂದ್ರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನು ಅನುಭವಿಸ್ತೀರ. ಯಾಕಂದ್ರೆ ಜೀವನ ಅಂತ ತಗೊಂಡಾಗ, ಆ ಜೀವನದ ಏಳಿಗೆ ಯಶಸ್ಸು ಅಂತ ತಗೊಂಡಾಗ, ಆ ಯಶಸ್ಸು ಏಳಿಗೆ ಮೇಲೆ, ವ್ಯಕ್ತಿತ್ವದ ಮೇಲೆ ಒಂದು 4 ಜನ ದೃಷ್ಟಿ ಇದ್ದೇ ಇರ್ತದೆ. ಆ ದೃಷ್ಟಿ ಕೆಲವರು ಸಂತೋಷ ಪಡತಕ್ಕಂಥ ದೃಷ್ಟಿಯನ್ನು ಬೀರ್ಬೋದು. ಕೆಲವರು ಏನ್ ಮಾಡ್ತಾರೆ, ಅಯ್ಯೋಯ್ಯೋ ಇಷ್ಟು ಬೇಗ ಬೆಳೆದ್ಬಿಟ್ನಾ, ಇಷ್ಟು ಬೇಗ ಆಗ್ಬಿಟ್ನಾ, ಇವ್ನು ಹೆಂಗ್ ಬಂದ, ಇವ್ನಿಗೆ ಹೆಂಗ್ ಬಂತು ದುಡ್ಡು, ಇವ್ನ ಹೆಂಗ್ ದಿನ ದಿನ ಅಭಿವೃದ್ಧಿವಂತ ಇದ್ದಾನೆ, ಹಾಗೆ ಹೀಗೆ ಅಂತೇಳಿ ಒಳಗಡೆನೇ ಜಲಸನ ಪಡ್ತಾರೆ, ಹೊಟ್ಟೆವರಿನ ಪಡ್ತಾರೆ, ಕೆಟ್ಟ ದೃಷ್ಟಿಯನ್ನು ಹಾಕ್ತಾರೆ. ಇವೆಲ್ಲ ವಾತಾವರಣದಲ್ಲಿ ಬರ್ತಕ್ಕಂಥ ನೆಗೆಟಿವ್ ಮತ್ತೆ ಪಾಸಿಟಿವ್ ಅಂತಕ್ಕಂಥ ದೃಷ್ಟಿ. ಈ ದೃಷ್ಟಿ ಯಾವಾಗ ವ್ಯಕ್ತಿ ಮೇಲೆ ಮಾರಕವಾಗಿ ಪರಿಣಾಮ ಕೆಲಸ ಮಾಡ್ತದೆ, ಅದು ಮತ್ತೊಂದು ಭಾಗವಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಮೇಜರ್ ಸಮಸ್ಯೆ ಅಂದ್ರೆ ಈ ವಾಮಾಚಾರ. ನಮ್ಮ ಜೊತೆನೇ ಇದ್ಕೊಂಡು ನಮ್ಮ ಏಳಿಗೆನ ಸಹಿಸಿರ್ತಕ್ಕಂಥ ಎಷ್ಟೋ ಜನ ಇವತ್ತು ಇಂತಹ ಒಂದು ಕೃತ್ಯಗಳಲ್ಲಿ ತೊಡಗಿಸ್ಕೊಂಡು ಒಬ್ಬರನ್ನ ಹಾಳು ಮಾಡೋದಕ್ಕೋಸ್ಕರ ಇವತ್ತು ಬಹಳ ಜನ ಈ ಒಂದು ಕಾರ್ಯದಲ್ಲಿ, ಈ ಒಂದು ದಂಧೆಯಲ್ಲಿ ತೊಡಕೊಂಡಿದ್ದಾರೆ. ಒಂದು ಸಣ್ಣ ಕ್ವಾರ್ಟರ್ ಬಾಟ್ಲಿಂದ ಹಿಡಿದು ಲಕ್ಷಾಂತರ ಕೋಟ್ಯಾಂತರವರೆಗೂ ಇದು ದಂಧೆ ನಡೀತಾ ಇದೆ. ಇವತ್ತು ದೈವಶಕ್ತಿ ಇರೋದು ಎಷ್ಟು ಸತ್ಯವೋ ದುಷ್ಟಶಕ್ತಿ ಇರೋದು ಅಷ್ಟು ಸತ್ಯ. ದೈವ ಶಕ್ತಿಯನ್ನು ಕೂಡ ದುಷ್ಟಶಕ್ತಿಯಿಂದ ಮುಗಿಸ್ತಕ್ಕಂಥ ಎಷ್ಟೋ ಕಾರ್ಯಗಳು ಇವತ್ತು ನಡೀತಾ ಇದೆ. ಅದು ನಿಮ್ಮ ಅನುಭವಕ್ಕೂ ಬಂದಿರ್ತದೆ. ನೋಡಿ, ಇವತ್ತು 4ನೇ ಸಂಖ್ಯೆ, ಯಾರ ಜಾತಕದಲ್ಲಿ ಈ ರಾಹು ಕೇತುವಿನ ಪ್ರಬಲವಾಗಿರ್ತಕ್ಕಂಥ ಮಾರಕ ದೋಷ ಇರ್ತದೆ, ಯಾರ ಜಾತಕದಲ್ಲಿ ಈ ಚಂದ್ರ ಮಂಗಳನ ಮಾರಕವಾಗಿರ್ತಕ್ಕಂಥ ದೋಷ ಇರ್ತದೆ, ಇವರು ಯಾವುದೇ ಆ ಜೀವನದ ಹಂತದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಮೇಲ್ ಬಂದಂಥ ಪಕ್ಷದಲ್ಲಿ ಅವರ ಜೊತೆನೇ ಇರತಕ್ಕಂಥ ವ್ಯಕ್ತಿಗಳು, ಅದು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ರಕ್ತ ಸಂಬಂಧ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ದೂರ ಸಂಬಂಧ ಆಗಿರ್ಬೋದು, ಜೊತೆಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಒಂದು ಅಪ್ರೋಚ್ ಆಗ್ತದೆ. ನಾನು ಆಗ್ಲೇ ಹೇಳಿದಂಥ ಮನಸ್ಥಿತಿ, ದಿನೇ ದಿನ ಅಭಿವೃದ್ಧಿ ಹೋಗ್ತಾ ಇದ್ದಲ್ಲ, ನಾನು ಹೀಗೆ ಇದ್ದೀನಲ್ವಾ, ಏನಾದ್ರು ಮಾಡಿ ಅವನ್ನ ಹಾಳು ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ವಾಮಾಚಾರಗಳನ್ನು ಮಾಡಿಸ್ಬಿಡ್ತಾರೆ. ಈ ದೋಷ ಇರತಕ್ಕಂಥವ್ರಿಗೆ ನೆನ್ಪಿಟ್ಕೊಳ್ಳಿ, ಇವತ್ತು ಹೇಳ್ತಾ ಇದ್ದೀನಿ, ರಾಹು ಮತ್ತು ಕೇತು, ಚಂದ್ರ ಮತ್ತು ಮಂಗಳ ಮತ್ತು ಶನಿ ಯಾರ ಜಾತಕದಲ್ಲಿ ಮಾರಕವಾಗಿದ್ದಾನೆ, ಇವರು ಜೀವನದಲ್ಲಿ ಒಂದಲ್ಲ ಒಂದು ಟೈಮ್ನಲ್ಲಿ ಈ ಒಂದು ವಾಮಾಚಾರಕ್ಕೆ ಬಲಿ ಆಗಲೇಬೇಕು. ಇದನ್ನು ನಾವು ಇನ್ಫ್ಲುಯೆನ್ಸ್ ಅಂತ ಹೇಳ್ತೀವಿ. ಈಗಾಗಲೇ ಹೇಳಿದೆ, ನಮ್ಮ ಸುತ್ತ ದೇಶ ಸುತ್ತ ಋಣಾತ್ಮಕ ಶಕ್ತಿಗಳ ಪ್ರಭಾವಳಿ ಇರುತ್ತೆ.
ನಮ್ಮ ದೇಹ ಸುತ್ತ ಪಾಸಿಟಿವ್ ಆಗಿರ್ತಕ್ಕಂಥ ಧನಾತ್ಮಕ ಶಕ್ತಿ ಇರ್ತಕ್ಕಂಥ ಪ್ರಭಾವ ಇರ್ತದೆ. ಧನಾತ್ಮಕ ಶಕ್ತಿ ಪ್ರಭಾವ ಇದ್ದಾಗ ಯಾವ ಶಕ್ತಿಗಳು ಏನು ಮಾಡ್ಲಿಕ್ಕೆ ಆಗಲ್ಲ. ಯಾವುದೇ ದುಷ್ಟ ಶಕ್ತಿ ಯಾವುದೇ ಒಂದು ಬಾಣವನ್ನು ಕಳಿಸ್ಲಿ ಏನು ಬಂದು ತಟ್ಟಲ್ಲ. ಆದರೆ ಈ ರಾಹುಕೇತುವಿನ ಚಂದ್ರಮಂಗಳ ಮತ್ತೆ ಶನಿಯ ಒಂದು ನೀಚ ಕರ್ಮದ ಒಂದು ಪ್ರಭಾವಳಿಯನ್ನು ಇತ್ತು ಅಂದ್ರೆ ಆ ಋಣಾತ್ಮಕ ಶಕ್ತಿ ಇತ್ತು ಅಂದಾಗ ಒಂದು ನಿಂಬೆಹಣ್ಣಿಂದ ಮಂತ್ರಿಸಿ ಬಿಡ್ತಕ್ಕಂಥ ಒಂದು ಬಾಣ ನಿಮಗೆ ನೇರವಾಗಿ ತಟ್ಟುತ್ತೆ. ನೀವು ಅದರಿಂದ ಸಮಸ್ಯೆಗಳ ಸುಳಿಮ ಸಿಕ್ಕಾಕೊಳ್ತೀರಾ. ಸೊ ಋಣಾತ್ಮಕ ಶಕ್ತಿಗೊಳಗಾದವರು, ವಾಮಾಚಾರಕ್ಕೊಳಗಾದವರು ಇದನ್ನ ಧರಿಸಬೇಕು ಅಂತ ಹೇಳ್ತೀರಿ. ಕೆಲವರಲ್ಲಿ ಋಣಾತ್ಮಕ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳಿ, ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳಿಗೆ ಯಾರು ಒಳಗಾಗ್ತೀರಾ ನಿಮಗೆ ಗೊತ್ತೇ ಆಗೋದಿಲ್ಲ. ಇವತ್ತು ಶಾಸ್ತ್ರ ಸಂಪ್ರದಾಯ ಅಂತ ತಗೊಂಡಾಗ ಒಂದರಿಂದ ಒಂದಕ್ಕೆ ವ್ಯತ್ಯಾಸಗಳಾಗ್ತಾ ಹೋಗ್ತದೆ. ಇದನ್ನ ಹುಡುಕುವಿಕೆಯಲ್ಲಿ ಎಷ್ಟೋ ಜನ ಇವತ್ತು ಅಲಿತಾ ಇರ್ತಾರೆ, ಒಬ್ಬರಿಂದೊಬ್ಬರಿಗೆ ಈ ದೇವಸ್ಥಾನ ಆ ದೇವಸ್ಥಾನ ಅದು ಇದು ಹೋಗ್ತಾನೆ ಇರ್ತಾರೆ. ನಮ್ಮ ಹಲವಾರು ಕಾರ್ಯಕ್ರಮಕ್ಕೆ ಹೇಳ್ತಕ್ಕಂಥ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಒಂದು ಜನ್ಮದೋಷ ಅಂತ ತಗೊಂಡಾಗ ಅದು ಯಾವ ಗ್ರಹ ನಕ್ಷತ್ರದಿಂದ ಅದು ಉತ್ಪತ್ತಿ ಆಗ್ತಿದೆ, ಆ ಉತ್ಪತ್ತಿ ನಿಖರವಾಗಿ ಕಂಡುಹಿಡಿದಾಗ ಮಾತ್ರನೇ ಅದಕ್ಕೆ ಬೇಕಾದಂತ ಒಂದು ಮಾಹಿತಿ ತಿಳ್ಕೊಂಡು ಅದಕ್ಕೆ ಬೇಕಾದಂತ ನಿಖರವಾಗಿರ್ತಕ್ಕಂಥ ಪರಿಹಾರ ಮಾಡ್ಕೊಂಡಾಗ ಆ ಸಮಸ್ಯೆ ನಿವಾರಣೆ ಆಗ್ತದೆ. ಇದು ಸತ್ಯ ಗೋಚರ. ಇದು ಆದರೆ ವಾಮಾಚಾರ ಅಂತಕ್ಕಂಥ ವಿಷಯದಲ್ಲಿ ನಾನಾ ರೀತಿಯಾದ ಬಗೆಗಳಿಗೆ ಪ್ರಯೋಗಗಳು ಮಾಡ್ತಾರೆ. ಆ ಪ್ರಯೋಗಗಳು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ತಟ್ಟಿ ಮಾನಸಿಕವಾಗಿ, ಶಾರೀರಿಕವಾಗಿ, ಆರ್ಥಿಕವಾಗಿ, ಸಾಂಸಾರಿಕವಾಗಿ, ದುರ್ಲಭವಾಗಿ ನೀವು ಸಮಸ್ಯೆ ಸಿಕ್ಕಾಕೊಂಡ್ರೆ ನೀವು ಹುಡುಕಾಟ ಶುರು ಮಾಡ್ತೀರಾ. ಯಾವ ಥರ ಆಗಿದೆ, ಏನಾಗಿದೆ ಅಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಆಗ ಇದರಲ್ಲೂ ಕೂಡ ನೀವು ಹುಡುಕಾಟ ಮಾಡಬೇಕು, ಯಾವ ರೀತಿಯಾಗಿದೆ, ಏನಾಗಿದೆ, ಇದಕ್ಕೆ ಪರಿಹಾರ ಏನು, ಈ ಒಂದು ದುಷ್ಟಶಕ್ತಿಯ ಪ್ರಯೋಗಕ್ಕೆ ಯಾವ ದೈವಶಕ್ತಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ತಗೊಂಡಾಗ್ಲೇನೆ ಆ ಒಂದು ದುಷ್ಟಶಕ್ತಿ ಪ್ರಭಾವ ಆಗಿರ್ತಕ್ಕಂಥ ಈ ಕೃತ್ರಿಮ ದೋಷಗಳು ಏನಾಗುತ್ತೆ ನಿವಾರಣೆ ಮಾಡ್ಕೊಳ್ಳೋಕೆ ಸಾಧ್ಯ. ಎಲ್ಲಾ ಕೃತ್ರಿಮ ದೋಷಗಳಿಗೆ ಎಲ್ಲಾ ಪೂಜೆಗಳನ್ನು ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಒಬ್ಬೊಬ್ಬನಿಗೂ ಒಂದೊಂದು ದೈವ ಆಳ್ತಿರ್ತದೆ. ಅದು ಕುಲದೈವ ಆಗಿರ್ಬೋದು, ಮನತನ ದೈವ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಆ ದೈವಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳ್ಕೊಂಡಿದ್ದಾಗಲೇ ಮಾತ್ರನೇ ನೀವು ನಿಮ್ಮ ಸಮಸ್ಯೆ ಮೂಲ ಆಳ ಅಳತೆ ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಪರಿಹಾರ ಮಾಡ್ಕೊಂಡಾಗ ಅದು ಶಮನ ಆಗ್ತಕ್ಕಂಥದ್ದು, ಅಂದ್ರೆ ನಿವಾರಣೆ ಆಗ್ತಕ್ಕಂಥದ್ದು. ನೀವು ಅದು ಗೊತ್ತಿಲ್ಲದೆ ಎಲ್ಲರೂ ಯಾವುದೋ ಮಾಡ್ತಾರೆ ಅಂತೇಳಿ ಎಲ್ಲಾ ಮಾಡ್ಕೊಂಡು ಹೋದ್ರೆ ಅದು ಪ್ರಯೋಜನ ಆಗೋದೇ ಇಲ್ಲ. ಆವಾಗ ಹುಡುಕಾಟ ಶುರು ಮಾಡ್ತೀರಾ. ಈ ರೀತಿ ನಾನಾ ರೀತಿಯಾದ ಬಾಧೆಗಳು ಮತ್ತೆ 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 ಆ ಪ್ರಯೋಗಕ್ಕೆ ಒಳಗಾಗ್ತಕ್ಕಂಥದ್ದು, ಮತ್ತೆ ಮತ್ತೆ ಆ ಒಂದು ಸಮಸ್ಯೆಗೆ ಒಳಗಾಗ್ತಕ್ಕಂಥದ್ದು, ನರಳ್ತಾಕಿರ್ತಕ್ಕಂಥದ್ದು, ಶಾರೀರಿಕವಾಗಿ ರೋಗ ಬಾಧೆಗಳು, ಸಾಂಸಾರಿಕವಾಗಿರ್ತಕ್ಕಂಥ ದಾಂಪತ್ಯ ವಿಚ್ಛೇದನಗಳು, ಏನು ಸಂಬಂಧಗಳ ವಿಚ್ಛೇದನಗಳು, ಏನು ಆರ್ಥಿಕವಾಗಿರ್ತಕ್ಕಂಥ ಹಿನ್ನಡೆ, ಆರ್ಥಿಕವಾಗಿರ್ತಕ್ಕಂಥ ನಷ್ಟ, ವ್ಯಾಪಾರದಲ್ಲಿ ನಷ್ಟ, ಹಾಗೆ ಹೀಗೆ ಅದು ಇದು ನಾನಾ ರೀತಿಯಾಗಿರ್ತಕ್ಕಂಥ ಬಾಧೆಗಳನ್ನ ಅನುಭವಿಸಿದ್ರು ಕೂಡ ಇದು ಗ್ರಹ ಸ್ಥಿತಿಗಳಿಂದ ಆಗಿದೆಯಾ ಅಥವಾ ಈ ರೀತಿಯಾದ ಕೃತ್ರಿಮ ದೋಷಗಳನ್ನ ಆಗಿದೆಯಾ ಅಂತಕ್ಕಂಥದ್ದು ಗೊತ್ತೇ ಆಗೋದಿಲ್ಲ. ಇವತ್ತು ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮನ್ನು ಕೂಡ ಬಿಡೋದಿಲ್ಲ. ನಮ್ಮನ್ನ ತುಳಿದು ಹಾಳು ಮಾಡೋದಕ್ಕೆ ನೂರಾರು ಜನ ಈ ಒಂದು ಹುದ್ದೆಲಿರ್ತಕ್ಕಂಥ ವ್ಯಕ್ತಿಗಳೇ ಬಹಳಷ್ಟು ಪ್ರಯತ್ನ ಪಡ್ತಿದ್ದಾರೆ. ಆ ಪ್ರಯತ್ನ ಪಡ್ತಕ್ಕಂಥರೆಲ್ಲ ಹಾಳಾಗೋಗಿದ್ದು ನೀವು ನೋಡ್ತಾ ಇದ್ದೀರಾ. ಆಯ್ತಾ, ಯಾರೇನು ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಒಂದು ದೇವತಾ ಅನುಷ್ಠಾನ ಅಂತಕ್ಕಂಥದ್ದು ನಾವು ಫಾಲೋ ಅಪ್ ಮಾಡ್ತಿದ್ದಾಗ ಯಾವುದೇ ಬಾಣಗಳು, ಯಾವುದೇ ಕೃತ್ರಿಮ ಬಾಣಗಳು ತಾಗೋದಿಲ್ಲ. ಆದ್ರೆ ನಾವು ಒಂದು ಅನುಷ್ಠಾನದಲ್ಲಿ ಇರ್ತೀವಿ, ಅದಕ್ಕೊಂದು ಶಕ್ತಿ ಇರ್ತದೆ, ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದೋ ಒಂದು ಪೂರಕವಾಗಿ ಕೆಲಸ ಮಾಡ್ತಿರುತ್ತೆ. ಆದ್ರೆ ಸಾಮಾನ್ಯ ಜನರು ಹಿಡಿದು ಮಧ್ಯಮ ವರ್ಗದ್ದು ಇದನ್ನ ಹೊರತುಪಡಿಸಿ ಬೇರೆ ಇರ್ತಕ್ಕಂಥ ವ್ಯಕ್ತಿತ್ವಗಳಿಗೆ ಈ ತರ ಯಾವ್ದಾದ್ರೂ ಒಂದು ಉನ್ನತಿ ಆಗ್ತಿತ್ತು ಅಂತಂದಾಗ ಈ ದ್ವೇಷ, ಅಸೂಯೆ ಅಥವಾ ಈ ದೃಷ್ಟಿ ಇಲ್ಲೆಲ್ಲದರಿಂದ ಕೂಡ ಏನಾದ್ರು ಮಾರಕವಾಗಿ ಸಮಸ್ಯೆ ಆಯ್ತು ಅಂದಾಗ ನಿಮ್ಗೆ ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಬಹಳ ಜನಕ್ಕೆ ಟೈಮ್ ತುಂಬಾ ಚೆನ್ನಾಗಿದೆ, ಗಳಿಗೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ, ಗ್ರಹಸ್ಥಿತಿಗಳೆಲ್ಲ ತುಂಬಾ ಚೆನ್ನಾಗಿದೆ, ಆದ್ರೂ ಕೂಡ ನಿನಗೆ ಯಾಕೆ ಈ ತರ ಸಮಸ್ಯೆ ಆಗ್ತಿದೆ ಅಂತಕ್ಕಂಥಗೆ ಗಲಿಬಿಲಿ ಗೊಂದಲ ಇದ್ದೇ ಇರ್ತದೆ. ಅದೇ ರೀತಿ ಇದು ಒಂದು ವರ್ಗ ಆಯ್ತು. ಏನೋ ನಿಖರವಾಗಿ ಆಗಿ ತೊಂದರೆಗಳನ್ನು ಒಳಪಟ್ಟು ಅನುಭವಿಸ್ತಿದ್ದಾಗ ಒಂದು ವರ್ಗ. ಅದೇ ರೀತಿ ಏನನ್ನೂ ಇಲ್ದೆ, ಯಾವುದೂ ಇಲ್ದೆ, ಏನೂ ಮಾಡಕ್ಕಾಗದೆ ಇಲ್ಲಿ ವಿಶೇಷವಾಗಿ ಈ ಒಂದು ವಿಚಾರದಲ್ಲಿ ಒಂದು ಗೊಂದಲ ಇರ್ತದೆ. ಏನೋ ಏನಾದ್ರೂ ಸಮಸ್ಯೆ ಬಂದಾಗ ಆ ಸಮಸ್ಯೆ ಮೂಲ ಕಂಡುಹಿಡಿಯೋದಕ್ಕೆ ಆಗದಿರತಕ್ಕಂಥ ವ್ಯಕ್ತಿಗಳು ಏನ್ ಮಾಡ್ತಾರೆ, ನಿನಗೆ ಮಾಟ ಆಗಿದೆ, ನಿನಗೆ ವಾಮಾಚಾರ ಆಗಿದೆ, ಕೃತ್ರಿಮ ಆಗಿದೆ, ಅದಾಗಿದೆ ಅಂತ ಹೇಳಿ ಹುಳ ಬಿಡ್ತಾನೆ ಇರ್ತಾರೆ. ಇವತ್ತು 90% ಜನ ಏನಾದ್ರು ಸಮಸ್ಯೆ ಬಂದಾಗ ಏನ್ ಮಾಡ್ತಾರೆ, ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ನನಗೆ ಅದೇ ಮನ್ಸಲ್ಲಿ ಕೊರಿತಾ ಇದೆ ಅಂತಕ್ಕಂಥ ಒಂದು ಗೊಂದಲಮಯವಾಗಿರ್ತಕ್ಕಂಥ ಒಂದು ವರ್ಗ ಇದ್ದಾರೆ. ಅವ್ರು ನೀವೇನೇ ತಿಪ್ಪಲಾಗ ಹಾಕಿದ್ರು ಕೂಡ ಇದರಿಂದ ಅವ್ರು ಹೊರಗಡೆ ಬರೋದೇ ಇಲ್ಲ. ಒಂಥರ ಸೈಕಾಲಜಿ ಎಫೆಕ್ಟ್ ಆಗೋಗಿರ್ತದೆ. ಕೆಲವ್ರಿಗೆ ಆಗಿರುತ್ತೆ, ಕೆಲವ್ರಿಗೆ ಆಗಿರೋದಿಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಆಗಿದ್ಯಾ ಆಗಿಲ್ವಾ ಅಂತಕ್ಕಂಥ ತಿಳ್ಕೊಳ್ಬೇಕು ಅಂತಂದಾಗ ಅದಕ್ಕೆ ಮಾರ್ಗದರ್ಶನ ಏನು, ಇದು ಆಗಿದ್ಯಾ ಆಗಿಲ್ವಾ, ಆಗಿದ್ರೆ ಅದರ ಪರಿಣಾಮಗಳೇನು.
ಸರಿ ಆಗ್ತಾ ಇಲ್ಲ ಅಂತಂದಾಗ ಅದರ ಪರಿಣಾಮಗಳೇನು, ಇವು ಎರಡನ್ನೂ ಕೂಡ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಒಂದು ಅಸ್ತ್ರ ಇದೆ. ಈ ಅಸ್ತ್ರ ನೀವು ತಿಳ್ಕೊಂಡಿಲ್ಲ ಅಂತಂದಾಗ ನೀವು ಎಲ್ಲೆಲ್ಲೋ ಹೋಗ್ತಾಗ ಏನ್ ಮಾಡ್ತಾರೆ, ಈ ಅರ್ಧಂಬರ್ಧ ತಿಳ್ಕೊಂಡಿರ್ತಕ್ಕಂಥವ್ರು ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಗೆ ಏನಾದ್ರು ಸಮಸ್ಯೆ ಅಂತಂದಾಗ ಸುಮ್ಮನೆ 100 ಜನ ಹೇಳ್ಬಿಡ್ತಾರೆ, ನಿಮ್ಮ ಅಮ್ಮ ಮಾಡಿಸಿದ್ದಾರೆ, ನಿಮ್ಮ ಅತ್ತೆ ಮಾಡಿಸಿದ್ದಾರೆ, ನಿಮ್ಮ ಸ್ನೇಹಿತ ಮಾಡಿಸಿದ್ದಾಳೆ, ನಿಮ್ಮ ಗಂಡನೇ ನಿಮ್ಗೆ ಮಾಡಿಸ್ಬಿಟ್ಟಿದ್ದಾನೆ, ನಿಮ್ಮ ಹೆಂಡತಿ ನಿಮ್ಗೆ ಮಾಡಿಸ್ಬಿಟ್ಟಿದ್ದಾಳೆ, ಹಾಗೆ ಹೀಗೆ ಅಂತೇಳಿ ಹಾಕಿ ಅದರಿಂದ ಏನೋ ಒಂದಷ್ಟು ಎನ್ಕ್ಯಾಶ್ ಮಾಡ್ಕೊಂಡು ಅದನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಾನಾ ರೀತಿಯ ಜನಗಳು ಇವತ್ತಿದ್ದಾರೆ ಈ ಒಂದು ಶಾಸ್ತ್ರದ ದಂಧೆನಲ್ಲಿ. ಅದು ಬಹಳ ಜನಕ್ಕೆ ಅನುಭವ ಆಗಿರ್ತದೆ. ಈ ರೀತಿ ಮೋಸ ಹೋಗ್ತಕ್ಕಂಥ ಎಷ್ಟೋ ಜನ ತಮ್ಮ ಸಮಸ್ಯೆಗಳ ಮೂಲ ಅರ್ಥ ಮಾಡ್ಕೊಳ್ಳದೆ, ನಾನು ಅದು ಮಾಡಿದೆ ಇದು ಮಾಡಿದೆ ಅದನ್ನು ಸರಿ ಮಾಡ್ಕೊಂಡೆ ಆದ್ರೂ ನನಗೆ ಏನೂ ಆಗ್ಲಿಲ್ಲ ಅಂತಕ್ಕಂಥ ವರ್ಗ ಇದ್ರು ಕೂಡ ಅವ್ರ ತಲೆಯಲ್ಲಿ ಕೊರಿತಾನೇ ಇರ್ತೈತೆ. ಹೌದು, ನಾನು ಮಾಡಿರ್ತಕ್ಕಂಥ ಪರಿಹಾರಗಳಿಗೆ ಸೂಟಬಲ್ ಆಗ್ಲಿಲ್ಲ, ಆ ಸೂಟಬಲ್ ಆಗದೇ ಇರೋದ್ರಿಂದ ನಾನು ಮತ್ತಷ್ಟು ಮಗದಷ್ಟು ಸಮಸ್ಯೆ ಒಳಗಾಗ್ತಿದ್ದೀನಿ, ಏನಪ್ಪಾ ಮಾಡೋದು ಅಂತೇಳಿ ಇದನ್ನೇ ದೊಡ್ಡ ಇದು ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲೂ ಹೋಗೋದು, ಇಲ್ಲೂ ಹೋಗೋದು, ಅದು ಅಲಿಯೋದು, ಇದು ಅಲಿಯೋದು, ಈ ರೀತಿ ನಾನಾ ರೀತಿಯಾಗಿ ಅಲಿತಾ ಇರ್ತಾರೆ. ಆದ್ರೆ ಅದು ಆಗಿರೋದಿಲ್ಲ. ಇದನ್ನ ಕಂಡಿಡ್ತಕ್ಕಂಥ ಬಗೆ ಹೇಗೆ? ಶಾಸ್ತ್ರ ಅಂತಂದಾಗ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾ ಬರ್ತದೆ. ನಾನು ಅದಕ್ಕೆ ಹೇಳೋದು, ನಿಮ್ಮ ಜೀವನದಲ್ಲಿ ಏನೇ ಒಂದು ನಡೆದ್ರೂ ಕೂಡ ಅದಕ್ಕೆಲ್ಲ ಮೂಲ ಕಾರಣ ಗ್ರಹಗತಿಗಳೇ. ಆ ಗ್ರಹಗತಿಗಳೇ ಒಳ್ಳೆದನ್ನು ಮಾಡ್ತದೆ, ಕೆಟ್ಟದನ್ನು ಮಾಡ್ತದೆ, ಅಧೋಗತಿ ತಗೊಂಡು ಹೋಗುತ್ತೆ, ಲಕ್ಷಾಧಿಪತಿನೂ ಮಾಡ್ತದೆ, ಭಿಕ್ಷಾಧಿಪತಿನೂ ಮಾಡ್ಬಿಡ್ತದೆ. ಹಾಗಿದ್ದಾಗ ಈ ಶಾಸ್ತ್ರದ ಬೇಸ್ಮೆಂಟ್ನ ಇಟ್ಕೊಳ್ಳದೆ ನನಗೆ ಅದಾಗಿದೆ ಇದಾಗಿದೆ ಅಂತಕ್ಕಂಥ ನಾವೇ ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಬಹಳ ತಪ್ಪಾಗ್ತದೆ. ಯಾಕಂದ್ರೆ ಬಹಳ ಸೂಕ್ಷ್ಮ ಮನಸ್ಸಿರ್ತಕ್ಕಂಥವ್ರು ಬಹಳ ಜನ ಇರ್ತಾರೆ. ಅಥವಾ ಅದನ್ನೇ ಎದೆಗುಂದಿ ಧೈರ್ಯವಾಗಿ ತರಿಸ್ಕೊಂಡು ನೋಡೋಣ ಏನಾಗುತ್ತೆ ಅನ್ನೋದ್ರೂ ಕೂಡ ಧೈರ್ಯವಂತರು ಕೂಡ ಇರ್ತಾರೆ. ಈ ಎರಡೂ ವರ್ಗದಲ್ಲಿ ಮೊದಲನೇ ವರ್ಗ ಇತ್ತು ಅಂದಾಗ ಇದ್ರ ಜೊತೆ ಬೆಂದು ಬೀಳ್ತಾರೆ. ನನಗೆ ಅದಾಗೋಗಿದೆ ಇದಾಗೋಗಿದೆ ಹಾಗೆ ಹೀಗೆ ಅಂತೇಳಿ ಎಲ್ಲಾ ವಿಚಾರವನ್ನು ಕೂಡ ಯಾರನ್ನೂ ಸಂಪರ್ಕ ಮಾಡ್ಕೊಳ್ಳದೆ, ಯಾರನ್ನೂ ತಿಳ್ಕೊಳ್ಳದೆ, ಏನನ್ನೂ ಮಾಡ್ಕೊಳ್ಳದೆ ನಿಮಗೆ ಒಂದು ಅರಿವು ಉಂಟು ಮಾಡ್ತಕ್ಕಂಥ ಒಂದು ಅಸ್ತ್ರವನ್ನ ನಿಮಗೆ ಕೊಟ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ಈ ಖುಷಿ ನಿಮಗೆ ಉಳಿಬೇಕು, ತಿಳ್ಕೊಳ್ಬೇಕು ಅಂದ್ರೆ ಭಗವಂತ ನೈಸರ್ಗಿಕವಾಗಿ ಒಂದು ರತ್ನವನ್ನು ಕೊಟ್ಟಿದ್ದಾರೆ. ಆ ರತ್ನವೇ ಬ್ಲ್ಯಾಕ್ ಟರ್ಮಲಿನ್ ಅಂತೇಳಿ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದೊಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದೆ. ಇದು ಬ್ಲ್ಯಾಕ್ ಟರ್ಮಲಿನ್ ಅಂತೇಳಿ. ಇವೆಲ್ಲ ಒಂದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ, ಬಹಳ ಪ್ರಭಾವಶಾಲಿ ಆಗಿರ್ತಕ್ಕಂಥ, ಅತ್ಯದ್ಭುತ ಶಕ್ತಿ ಇರತಕ್ಕಂಥ ಒಂದು ರತ್ನ. ಇದು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಈ ರತ್ನ ವಿಶೇಷವಾಗಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ನಾನು ಆಗ್ಲೇ ಹೇಳಿದೆ. ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಇಲ್ವಾ, ಅಂದ್ರೆ ವಾಮಾಚಾರ ಆಗಿದೆಯಾ ಇಲ್ವಾ ತಿಳ್ಕೋಬೇಕಾ? ಈ ಒಂದು ರತ್ನವನ್ನ ನೀವು ಧಾರಣೆ ಮಾಡಬೇಕು ಬೆರಳಿನಲ್ಲಿ. ಈ ರತ್ನವನ್ನ ಧಾರಣೆ ಮಾಡ್ಕೊಂಡ್ರೆ ಇದೇನಾಗುತ್ತೆ, ನಿಮ್ಮ ದೇಹದಲ್ಲಿ ಇರತಕ್ಕ ಋಣಾತ್ಮಕ ಶಕ್ತಿ ಅದು ವಾಮಾಚಾರದಿಂದ ಉತ್ಪತ್ತಿ ಆಗ್ತಿದ್ರೆ, ಅಥವಾ ವಾಮಾಚಾರ ನೀವು ನರಳ್ತಾ ಇದ್ರೆ, ಅಥವಾ ವಾಮಾಚಾರ ನಿಮಗೆ ಆಗಿದ್ರೆ, ಪ್ರಯೋಗಿಸಲ್ಪಟ್ಟಿದ್ರೆ, ಈ ಬ್ಲ್ಯಾಕ್ ಟರ್ಮಲ್ ಅಂತಕ್ಕಂಥ ರತ್ನ ನೀವು ಧಾರಣೆ ಮಾಡ್ಕೊಂಡಾಗ ಅದು ಒಡೆದು ಹೋಗ್ತದೆ. ನೆನ್ಪಿಟ್ಕೊಳ್ಳಿ, ಇದು ಸೀಳ್ ಬಿಡ್ತದೆ, ಹಂಗೆ ಸೀಳ್ ಬಿಟ್ಟು ಒಡೆದೋಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಿಂಟಮ್ಸ್ ಇಂದ ಇದು ಆಗಿದೆಯೇ ಇಲ್ವಂತಕ್ಕಂಥ ಸ್ಪಷ್ಟವಾಗಿ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನ ಇದು ಕೊಡ್ತದೆ. ಎಷ್ಟು ಅದ್ಭುತ ಅಲ್ವಾ? ನಾವು ಅವ್ರನ್ನ ಕೇಳೋದು, ಇವ್ರನ್ನ ಕೇಳೋದು, ಇನ್ಯಾರನ್ನೋ ಕೇಳೋದು, ಇನ್ಯಾರೋ ನಮಗೆ ಟೊಪ್ಪಿ ಹಾಕೋದು, ಇನ್ನೊಬ್ರು ಯಾರೋ ಆ ಪೂಜೆ ಮಾಡ್ತೀನಿ, ಈ ಪೂಜೆ ಮಾಡ್ತೀನಿ, ಆ ಹೋಮ ಮಾಡ್ತೀನಿ ಅಂತೇಳಿ ಕಿತ್ಕೊಂಡು ನಿಮ್ಮನ್ನ ಸುಲಿಯೋದು, ಇದೆಲ್ಲ ತಪ್ಪೋಗುತ್ತಲ್ವಾ? ಆದ್ರೆ ನಾವು ಇದರ ಬಗ್ಗೆ, ಈ ರತ್ನಗಳ ಬಗ್ಗೆ ನಾವು ತಿಳ್ಕೊಳ್ಳದೆ ನಾವು ಮೋಸ ಹೋಗ್ತಾ ಇರೋದು ಎಷ್ಟು ತಪ್ಪಲ್ವಾ? ಅದರಿಂದ ಈ ಬ್ಲ್ಯಾಕ್ ಟರ್ಮಲಿನ್ ಅಂತಕ್ಕಂಥ ರತ್ನವನ್ನ ಪ್ರತಿಯೊಬ್ಬರು ಕೂಡ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಯಾಕಂದ್ರೆ ಇದು ಆಧುನಿಕ ಯುಗ, ಯಂತ್ರಯುಗ. ಈ ಯುಗದಲ್ಲಿ ಒಬ್ಬರನ್ನ ತುಳಿದು ಒಬ್ಬರನ್ನ ಹಾಳು ಮಾಡಿ ಇನ್ನೊಬ್ಬರು ಮುಂದೆ ಬರಬೇಕು ಅಂತ ಕಾಯ್ತಿರ್ತಾರೆ. ಇವತ್ತು ಕಾಂಪಿಟೇಷನ್ ಅಂತಕ್ಕಂಥದ್ದು ಆರೋಗ್ಯಕರವಾಗಿರ್ಬೇಕು. ತಾಕತ್ತಿದ್ರೆ ವಿದ್ಯೆ ಮುಖಾಂತರ ನಿಮ್ಮ ತಾಕತ್ತು, ನಿಮ್ಮ ವಿದ್ವತ್ತು, ನಿಮ್ಮ ಸಂಪತ್ತನ್ನು ತೋರಿಸ್ಬೇಕು. ಆದ್ರೆ ಒಬ್ಬರನ್ನ ಹಾಳು ಮಾಡಿ ನಾನು ಮುಂದೆ ಬಂದ್ಬಿಡ್ಬೇಕು ಅಂತಕ್ಕಂಥ ಒಂದು ಮನೋಭಾವನೆ, ವಿಕೃತ ಮನೋಭಾವನೆ ಯಾವ ಬರ್ತದೆ, ಅವನು ಮೊದಲು ಅಂತಲೇ ಗೆಲ್ತಾನೆ, ಆಮೇಲೆ ಇಡೀ ಜೀವನ ಸೋತೋಗ್ತಾನೆ. ಇವತ್ತು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಕ್ಕಂಥವ್ರು, ಮಾಡಿಸಲ್ಪಟ್ಟವರು ಇವತ್ತು ಉದ್ಧಾರ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. ಆ ಕ್ಷಣಕ್ಕೆ ತಾತ್ಕಾಲಿಕವಾಗಿರ್ತಕ್ಕಂಥ ಜಯ ಹೊಂದಿದ್ರು ಕೂಡ ಆ ನಂತರ ದಿನಗಳಲ್ಲಿ ಅದೇ ಅವರಿಗೆ ರಿವರ್ಸ್ ಹೊಡೆದು ವಂಶವೇ ನಾಶ ಆಗಿರ್ತಕ್ಕಂಥದ್ದು, ಇಡೀ ವಂಶವೇ ನಾಶ ಆಗಿ ಇಡೀ ಜೀವನವೇ ಭಿಕ್ಷೆ ಎತ್ತಿರ್ತಕ್ಕಂಥ ಆಗಿರ್ತಕ್ಕಂಥದ್ದು ನಾವು ನೋಡ್ತಾನೆ ಇದ್ದೀವಿ. ನಮ್ಮಲ್ಲೂ ಬಹಳ ಜನ ಇದ್ದಾರೆ, ಅರ್ಥ ಆಯ್ತಾ? ಆದ್ರೆ ಮತ್ತೆ ಮತ್ತೆ ಇವು ಪ್ರಯೋಗಿಸಲ್ಪಡ್ತಾನೆ ಇರ್ತವೆ. ಯಾಕಂದ್ರೆ ನಿಮ್ಮ ದೇಶದ ಇರ್ತಕ್ಕಂಥ, ನಿಮ್ಮ ಉತ್ಪತ್ತಿಲಿರ್ತಕ್ಕಂಥ ಈ ರಾಹುಕೇತುವಿನ ಪ್ರಭಾವ ಮತ್ತೆ ಶನಿಯ ಪ್ರಭಾವ, ಕುಜನ ಪ್ರಭಾವದಿಂದ ಮತ್ತಷ್ಟು ಮಗದುಗಳ ಶತ್ರುತ್ವಗಳು ವೃದ್ಧಿ ಆಗ್ತಾನೇ ಇರ್ತದೆ. ಆ ಶತ್ರು ವೃದ್ಧಿಯಿಂದ ನಾನಾ ರೀತಿಯಾದ ಮಾರ್ಗಗಳ ಮುಖಾಂತರ ನಿಮ್ಮನ್ನ ಮಟ್ಟ ಹಾಕೋದಕ್ಕೆ ನೋಡ್ತಾ ಇರ್ತಾರೆ. ಅದರಲ್ಲಿ ಇದು ಒಂದು ಕೃತ್ರಿಮ ಬಾಧೆ, ಕೃತ್ರಿಮ ದೋಷಗಳು. ಇದರಲ್ಲಿ 108 ಬಗೆಗಳಿದ್ದಾವೆ.
ಗುರುಜಿ ಬ್ಲ್ಯಾಕ್ ಟರ್ಮಲಿನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಈ ಕಾಲ ಜಾಸ್ತಿ ಆಗಿರೋದ್ರಿಂದ ಅದರಿಂದ ಬಹಳಷ್ಟು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ಸೊ ಇದನ್ನ ಧರಿಸೋದ್ರಿಂದ ಅದು ಕೂಡ ಒಂದು ಸೂಚನೆಯನ್ನ ನೀಡುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಬಗ್ಗೆ ಅಂತ ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಭಾವಶಾಲಿಯಾಗಿರ್ತಕ್ಕಂಥ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ರತ್ನ ಇದು. ನಾನು ಆಗ ಹೇಳ್ದಂಗೆ ಆಗಿದೆಯೇ ಇಲ್ವ ಅಂತ ನೀವೇ ತಿಳ್ಕೊಂಡ್ಬಿಟ್ರೆ ನಾವು ಎಲ್ಲೂ ಹೋಗಿ ಮೋಸ ಹೋಗ್ತಕ್ಕಂಥದ್ದು ತಪ್ತದೆ. ಅಥವಾ ನಮಗೆ ಮಾನಸಿಕವಾಗಿ ಏನಾದರೂ ಒಂದು ಜರ್ಜಿತವಾಗ್ತಾ ಇದ್ದೀವಿ, ಚಿಂತಕ್ರಾಂತರಾಗಿದ್ದೀವಿ ಅಂತಂದ್ರೆ ಇದು ನಮಗೆ ತಿಳಿಸ್ಕೊಡ್ತದೆ. ಈ ತಿಳಿಸ್ಕೊಡೋದಕ್ಕೆ ಇವತ್ತು ವ್ಯಾಪಾರೀಕರಣ ಆಗೋಗಿರೋದ್ರಿಂದ, ವ್ಯಾಪಾರೀಕರಣದಲ್ಲಿ ನೀವು ಮೋಸ ಹೋಗೋದ್ರಿಂದ ನಾವೇ ನೈಸರ್ಗಿಕ ತೆಗೊಳ್ತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ವರದಾನ. ಅದರಿಂದ ಪ್ರತಿಯೊಬ್ಬರು ಕೂಡ ಒಂದೊಂದು ಹಂತದಲ್ಲಿ ಬೆಳೀತಾ ಇದ್ದಾಗ ನೀವೇನು ಮಾಡಬೇಕು, ಈ ಬ್ಲ್ಯಾಕ್ ಟರ್ಮಲ್ ಅಂತಕ್ಕಂಥ ರತ್ನವನ್ನು ಧಾರಣೆ ಮಾಡಬೇಕು. ಈ ಧಾರಣೆ ಮಾಡಿದಾಗ ಗೊತ್ತಾಗ್ತದೆ ನೋಡಿ. ಮಾನಸಿಕ ಈಗ ಅದು ಏನೂ ಆಗಿಲ್ಲ ಅಂತಂದ್ರೆ ನಿಮಗೆ ನಿಮ್ಮ ದೇಹದ ಸುತ್ತ ಇರತಕ್ಕಂಥ ಋಣಾತ್ಮಕ ಶಕ್ತಿಗಳು, ಬೇರೆ ಬೇರೆ ವಿಚಾರಗಳಿಂದ ಬರ್ತಕ್ಕಂಥ ಋಣಾತ್ಮಕ ಶಕ್ತಿಗಳನ್ನು ಕೂಡ ಅಳಿಸಾಕ್ತಕ್ಕಂಥದ್ದು, ಮತ್ತೆ ಅದು ನಿಮಗೆ ಮತ್ತೆ ತಟ್ಟದೇ ಇರತಕ್ಕಂಥದ್ದು, ಮತ್ತೆ ಆ ತಟ್ಟದೆ ಅದನ್ನ ರಕ್ಷಣಾತ್ಮಕ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈ ಬ್ಲ್ಯಾಕ್ ಟರ್ಮಲ್ ಅಂತಕ್ಕಂಥ ರತ್ನ ಮಾಡ್ತಿರ್ತದೆ. ಅದಕ್ಕೆ ರತ್ನಗಳಿಗಿಂತ ಉಪರತ್ನಗಳು ಸರ್ವಕಾಲಿಕವಾಗಿ ಶ್ರೇಷ್ಠ. ಯಾಕಂದ್ರೆ ಅವು ಒಂದೊಂದು ಸಮಸ್ಯೆಗಳನ್ನು ಕೂಡ ನಮಗೆ ಎತ್ತಿಡಿದು ಸರಿ ಮಾಡ್ತಾ ಇರ್ತದೆ. ಇದು ಒಂದು. ಹಾಗೆ ಇನ್ ಕೇಸ್ ಇತ್ತು, ಈ ಥರ ಸಮಸ್ಯೆಗಳಿತ್ತು ಅಥವಾ ಈಗ ಸರಿಪಡಿಸ್ಕೊಂಡೆ, ಅದಾದ್ಮೇಲೆ ನಾನು ಮತ್ತೆ ಅದನ್ನ ಚೇಂಜ್ ಮಾಡಿ, ಅಂದ್ರೆ ಒಂದ್ ಸರಿ ಸೀಳಿದ ಮೇಲೆ ಅದನ್ನ ಮತ್ತೆ ತೆಗೆದು ನಾವು ಬೇರೆ ಮಾಡಿಸಿ ಹಾಕೊಳ್ಬೇಕು. ಅದಕ್ಕೆ ಅದರದೇ ಆದ ಕೆಲವು ಮಂತ್ರಗಳಿದಾವೆ. ಅದಕ್ಕೆ ಅದನ್ನ ಶುದ್ಧಿ ಮಾಡ್ತಕ್ಕಂಥದ್ದು, ಅದನ್ನ ಚೈತನ್ಯ ಮಾಡ್ತಕ್ಕಂಥದ್ದು ಕೂಡ ಹಲವಾರು ಬಗೆಗಳಿದಾವೆ, ಹೇಳ್ಕೊಡ್ತೀನಿ. ಇಲ್ಲಿ ಅದಾದ್ಮೇಲೂ ಕೂಡ ಮತ್ತೆ ಇನ್ಯಾವುದೋ ಒಂದು 6 ತಿಂಗಳಿಗೆ 1 ವರ್ಷಕ್ಕೆ ಇನ್ಯಾವುದೋ ಗ್ರಹಸ್ಥಿತಿಗಳು ಚೇಂಜ್ ಆದಾಗ ನೆನ್ಪಿಟ್ಟುಕೊಳ್ಳಿ, ಪ್ರತಿಯೊಂದು ಸಮಸ್ಯೆಗಳು ಮಾನಸಿಕವಾಗಿ ದೈಹಿಕವಾಗಿ ಉತ್ಪನ್ನ ಆಗ್ತಕ್ಕಂಥದ್ದು ನಮ್ಮ ಗ್ರಹಗತಿಗಳಿಂದ ಹೊರತು ಬೇರೆ ಏನೂ ಅಲ್ಲ ವೀಕ್ಷಕರೇ. ಇದನ್ನ ತಿಳ್ಕೊಂಬಿಡಿ. 100 ಜನ ವಾಮಾಚಾರಿಗಳು, 100 ಜನ ಮಾಂತ್ರಿಕರು, 100 ಜನ ಶತ್ರುಗಳು ನಿಮ್ಮ ಮೇಲೆ ದಾಳಿ ಇಡಬೇಕು ಅಂದಾಗ ನೀವು ವೀಕ್ ಆದಾಗ ಮಾತ್ರನೇ ಅದು ನಿಮ್ಗೆ ತಟ್ಟ ಸಾಧ್ಯ ಹೊರತು ಬೇರೆ ಏನೂ ಅಲ್ಲ. ಅದಕ್ಕೆ ಗ್ರಹಸ್ಥಿತಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ನಮಗೆ ಮಾರಕವಾಗಿ ಪೂರಕ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತೇ ಆಗೋದಿಲ್ಲ. ಕೆಲವು ಗ್ರಹ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹಗತಿಗಳು ಹುಟ್ಟಿದಾಗ್ಲೇ ದೈವತ್ವವನ್ನು ಪಡ್ಕೊಂಡ್ಬಂದಿರ್ತಕ್ಕಂಥ ನಾನಾ ಜನಗಳಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗೋದಿಲ್ಲ, ಸಿಕ್ಕಾಕೊಳ್ಳೋದಿಲ್ಲ. ಆದರೆ ಇಲ್ಲಿ ಗೊತ್ತಿಲ್ಲಂಗೆ ಈ ರೀತಿ ರಾಹು ನೋಡಿ, ಇವತ್ತು ಯಾಕೆ ಈ ಒಂದು ಸಬ್ಜೆಕ್ಟ್ ತಗೊಂಡ್ಬಂದ್ರೆ ಇವತ್ತು 4ನೇ ಸಂಖ್ಯೆ ಪರ್ಟಿಕ್ಯುಲರ್ ಗೆ 4, 13, 22, 31, 7, 16, 25 ಈ ತಾರೀಕಲ್ಲಿ ಯಾರ್ಯಾರು ಹುಟ್ಟುತ್ತೀರಾ, ಆಗ್ಲೇ 2, 11, 23 ತಾರೀಕಲ್ಲಿ ಯಾರ್ಯಾರು ಹುಡ್ತೀರಾ, ಹಾಗೆ 8, 17, 26 ತಾರೀಕಲ್ಲಿ ಯಾರು ಹುಡ್ತೀರಾ, ಅಥವಾ 9, 18, 27 ತಾರೀಕಲ್ಲಿ ಯಾರು ಹುಡ್ತೀರಾ, ಇವೆಲ್ಲವೂ ಮಾರಕವಾಗಿರ್ತಕ್ಕಂಥ, ನೆನ್ಪಿಟ್ಕೊಳ್ಳಿ, ಪೂರಕವಾಗಿದ್ದಾಗಲ್ಲ, ಮಾರಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಕಾಲಾನಂತರದಲ್ಲಿ ದಶಾಭಕ್ತಿಗಳಲ್ಲಿ ಇವು ಮಾರಕವಾಗಿರ್ತಕ್ಕ ಸಂದರ್ಭಗಳಲ್ಲಿ ನಿಮಗೆ ಗೊತ್ತಿಲ್ಲದೇನೆ ಈ ತರ ಯಾವ್ದಾದ್ರು ಒಂದು ಪ್ರಯೋಗಕ್ಕೆ ನೀವು ಒಳಪಡ್ತೀರಾ. ಒಳ್ಳೆ ಸ್ಥಾನಮಾನ, ಒಳ್ಳೆ ಅಧಿಕಾರ, ಒಳ್ಳೆ ಅಂತಸ್ತು, ಒಳ್ಳೆ ವ್ಯಾಪಾರ ದಿಢೀರ್ ಬರ್ತಾ ಇರ್ತದೆ. ದಿಢೀರ್ನೆ ಎಲ್ಲ ನಿಂತೋಗ್ತಕ್ಕಂಥ ಒಂದು ಸಂದರ್ಭ ಬಂದ್ಬಿಡ್ತದೆ. ಕೆಲವರು ರೋಗ ಬರಲಿ ಅಂತ ಕೆಲವರು ಮಾಡಿಸ್ತಾರೆ, ಕೆಲವರು ವಿಚ್ಛೇದನ ಆಗಲಿ, ಸಂಸಾರ ಹೊಡಿಲಿ ಅಂತೇಳಿ ಸಂಸಾರ ಹೊಡಿದಕ್ಕೋಸ್ಕರ ಮಾಡ್ತಾರೆ, ಕೆಲವು ಆರ್ಥಿಕವಾಗಿ ನಷ್ಟ ಆಗಲಿ, ವ್ಯಾಪಾರದ ಅಭಿವೃದ್ಧಿ ಆಗಬಾರ್ದು, ಇವನು ಏಳಿಗೆ ಆಗಬಾರ್ದು ಅಂತ ಹೇಳಿ ಮಾಡ್ತಾರೆ. ಈ ಯಾವುದೇ ರೀತಿಯಾದ ಕರ್ಮಗಳು ನಮ್ಮನ್ನು ಆವರಿಸ್ಕೊಂಡಾಗ ಅದು ನಮ್ಮ ಗ್ರಹಸ್ಥಿತಿಗಳಿಂದ ಆಗತ್ತೆ ಹೊರತು ಬೇರೆ ಏನೂ ಅಲ್ಲ. ಅದು ಹಸ್ತರೇಖೆಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ ನಮಗೆ ಇದನ್ನು ತಿಳ್ಕೊಳ್ತಕ್ಕಂಥ ಬಗೆನಲ್ಲಿ ನಾವು ಮೋಸ ಹೋಗಿ ಮತ್ತೆ ನಾವು ಜಡಿತವಾಗಿ ಬಹಳ ಜನ ದೇವರೇ ಇಲ್ಲ, ದಿನರೇ ಇಲ್ಲ, ನಾನು ಅಷ್ಟು ಪೂಜೆ ಮಾಡಿದೆ, ಇಷ್ಟು ಪೂಜೆ ಮಾಡಿದೆ ಅಂತೇಳಿ ಇವತ್ತು ಯಾವುದೋ ಒಂದು ಕಾಲಂತಲ್ಲಿ ಕೂತ್ಕೊಳ್ತಕ್ಕಂಥ ಜನಗಳಿಗೆ ಭಗವಂತ ಸೃಷ್ಟಿಕರ್ತ ಇದ್ದಾನೆ, ಅದನ್ನ ನಾವು ತಿಳ್ಕೊಳ್ತಕ್ಕಂಥ ನಾವು ಹೋಗಿಲ್ಲ ಅಥವಾ ಅರಿವುಂಟು ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಗೆ ಸಿಕ್ಲಿಲ್ಲ ಅಂತಂದಾಗ ಈ ರೀತಿ ಎಲ್ಲ ಕರ್ಮಗಳು ನಮ್ಮನ್ನು ಬಾಧಿಸ್ತಾ ಇರ್ತದೆ. ಅದಕ್ಕೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಈ ರತ್ನಧಾರಣೆ ನಮಗೆ ಮತ್ತೆ ಈ ಪ್ರಯೋಗಕ್ಕೆ ನಾವು ಒಳಪಟ್ಟಿದ್ದೀವಿ ಅಥವಾ ಆಗುತ್ತೆ, ಈಗೊಂದು 5 ವರ್ಷ ನಮಗೇನು ಆಗಲಿಲ್ಲ, ಭಾಳ ಚೆನ್ನಾಗಿದ್ವಿ, ಇನ್ನೊಂದು ಯಾವುದೋ ಸಂದರ್ಭದಲ್ಲಿ ಈ ಗ್ರಹಗತಿಗಳ ರೊಟೇಷನ್ಸ್ ಅಲ್ಲಿ ಮತ್ತೆ ಆ ಪ್ರಭಾವ ಶುರು ಆಯಿತು ಅಂತಂದ್ರೆ ಈ ರತ್ನ ನಮಗೆ ಆ ಟೈಮ್ಗೆ ಮುನ್ಸೂಚನೆ ಕೊಡ್ತದೆ. ಯಾಕಂದ್ರೆ ಅದನ್ನ ಧಾರಣೆ ಮಾಡ್ಕೊಂಡಿರ್ತೀರ ಗುರುಜಿ. ಅಂದ್ರೆ ಇದು ಕೂಡ ಮುನ್ಸೂಚನೆ, ಅಂದ್ರೆ ನೈಸರ್ಗಿಕವಾಗಿ ನಮ್ಗೆ ಏನು ಒಂದು ತೊಂದರೆ ಸಿಗತ್ತೆ, ತೊಂದರೆ ಆಗಿದೆ ಅನ್ನೋದನ್ನ ನಮ್ಗೆ ಮುನ್ಸೂಚನೆ ಸಿಗತ್ತೆ ಅಂತ ಹೇಳಿದ್ರೆ ಎಲ್ಲಾ ಕಾಲಮಾನದಲ್ಲೂ ಎಲ್ಲಾ ವಯಸ್ಸಿನವರು ಕೂಡ ಈ ರತ್ನಧಾರಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಈಗ ಮಕ್ಕಳ ವಿಚಾರ ತಗೊಂಡಾಗ ಒಂದು ಮುದ್ದಾದ ಮಗು, ಒಳ್ಳೆ ಮಗು ಹುಟ್ಟಿತು, ಅದೊಂದು ಮುದ್ದಾಗಿದೆ, ಒಳ್ಳೆ ಬಣ್ಣ ಹೊಂದಿದೆ, ಅಪರೂಪ ಕೊಟ್ಟಿದೆ ಅಂದ್ರೂ ಕೂಡ ಅದ್ರ ಮೇಲೆ 4 ಜನ ಕಣ್ಣು ಹಾಕಿರ್ತಾರೆ, ನಿಮಗೆ ಗೊತ್ತೇ ಆಗೋದಿಲ್ಲ. ತಾಯಿ ಗರ್ಭದಲ್ಲಿದ್ದಾಗಲೇ ಅದನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಕ್ಕಂಥ ಹಲವಾರು ನಿರ್ದೇಶಗಳು ನಮ್ಮಲ್ಲಿದ್ದಾವೆ. ಯಾಕಂದ್ರೆ ಯಾವಾಗ ಈ ಕೆಟ್ಟ ದೃಷ್ಟಿ ಬೀಳುತ್ತೆ, ಯಾವಾಗ ಈ ಪ್ರಯೋಗಗಳಾಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಆಗೋದಿಲ್ಲ. ಆಗಿದ್ದಂಥ ಸಂದರ್ಭದಲ್ಲಿ ನಾವು ಧಾರಣೆ ಮಾಡ್ಕೊಳ್ತಕ್ಕಂಥ ರತ್ನ ನಮಗೆ ಮುನ್ಸೂಚನೆ ಕೊಡುತ್ತೆ ಅಂದ್ರೆ ಎಷ್ಟು ಅದ್ಭುತ ಅಂತಲ್ವಾ. ಅದರಿಂದ ಭಗವಂತನಿಗೆ ನಾವು ಯಾವಾಗಲೂ ಶರಣಾಗಿರ್ಬೇಕು. ಅವನು ಎಲ್ಲವನ್ನೂ ಕೊಟ್ಟಿದ್ದಾನೆ.
ನಾವದನ್ನ ತಗೊಂಡಿಲ್ಲ, ನಾವು ಅದನ್ನು ಉಪಯೋಗಿಸ್ಕೊಂಡಿಲ್ಲ ಅಂತಂದ್ರೆ ಅದು ನಮ್ಮ ತಪ್ಪು. ಯಾಕಂದ್ರೆ ನಮ್ಮ ದೃಷ್ಟಿ ಬೇರೆ ಬೇರೆ ತರ ಚೇಂಜ್ ಆಗಿ ಅದನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿರೋದ್ರಿಂದ ಅದಕ್ಕೆ ನಾವು ಬಲಿಯಾಗ್ತಿದ್ದೇವೆ ಹೊರತು ಬೇರೆ ಏನೂ ಅಲ್ಲ. ನಾವು ಹುಡುಕಾಟ ಮಾಡಬೇಕು. ಇವೆಲ್ಲ ಎಷ್ಟೋ ವರ್ಷಗಳಿಂದ ಸಂಶೋಧನೆ ಮಾಡಿರ್ತಕ್ಕಂಥದ್ದು. ಇದನ್ನ ಪ್ರತಿಯೊಂದು ಮಕ್ಕಳಿಂದ ಹಿಡಿದು 5 ವರ್ಷ ಮಕ್ಕಳಿಂದ ನೀವು ಧಾರಣೆ ಮಾಡ್ಕೊಂಡ್ರು ಕೂಡ, ಡಾಲ್ ಮಾಡಾಕೊಂಡ್ರು ಕೂಡ ನಿಮಗೆ ದೃಷ್ಟಿ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಮಕ್ಕಳಿಗೆ ದೃಷ್ಟಿ ಆಯ್ತು, ಅದಾಯ್ತು, ಇದಾಯ್ತು, ಆ ಬಾಧೆಗಳು, ಈ ಬಾಧೆಗಳು ಅಂತಂತ ಎಲ್ಲಾ ವ್ಯಕ್ತಿಗಳು ಕೂಡ ಒಂದು ಸಣ್ಣ ಡಾಲರ್ ಮಾಡಿ ಲಾಕೆಟ್ ಮಾಡಿ ಕತ್ತಿಗೆ ಹಾಕ್ಬಿಟ್ರು ಕೂಡ ಇವತ್ತು ಒಂದು ಮುದ್ದಾದ ಮಗು ಅಂತ ತಗೊಂಡಾಗ 4 ಜನ ಎತ್ಕೊಳ್ತಾರೆ, ಮುದ್ದಾಡ್ತಾರೆ, ಕಣ್ಣು ಹಾಕ್ತಾರೆ, ದೃಷ್ಟಿ ಬೀಳ್ತದೆ. ಮನುಷ್ಯನ ಕಣ್ಣು ಮರನೇ ತಿಂದಾಕ್ಬಿಡುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಅದು ಸತ್ಯ ಕೂಡ. ಒಬ್ಬೊಬ್ರು ಕಣ್ಣು ಅಂತಾರೆ ಇರ್ತದೆ. ಕಣ್ಣು ಸಬ್ಜೆಕ್ಟ್ ಬಂದಾಗ ಹೇಳ್ಕೊಡ್ತೀನಿ ನಿಮ್ಗೆ, ಯಾವ ಕಣ್ಣು ಯಾವ ತರ ಕೆಲಸ ಮಾಡುತ್ತೆ, ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ನಿಮ್ಗೆ ಹೇಳ್ಕೊಡ್ತೀನಿ. ಆದ್ರೆ ಈ ದೃಷ್ಟಿ ಅಥವಾ ಸಮಸ್ಯೆಗಳು ಅಂತ ಉತ್ಪತ್ತಿ ಆದಾಗ ಒಂದು ಸಣ್ಣ ಮಗುವನ್ನು ಕೂಡ ಬಿಡೋದಿಲ್ಲ ಅಂತ ಕಾಲಮಾನ ಇವತ್ತು. ಒಬ್ಬ ಪ್ರಧಾನ ಮಂತ್ರಿನೂ ಕೂಡ ಬಿಡೋದಿಲ್ಲ ಅಂತ ಕಾಲ ಇವತ್ತು. ಈ ರೀತಿ ಸಣ್ಣ ಮಟ್ಟದಿಂದ ದೊಡ್ಡ ದೊಡ್ಡ ಮಟ್ಟದವರೆಗೂ ನಡೀತಕ್ಕಂಥ ಈ ಪ್ರಯೋಗಗಳಿಗೆ ಬಲಿಪುಷವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನಾನಾ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಿಳ್ಕೊಳ್ಳೋ ಬಗೆ ಏನಂತಂದ್ರೆ ಇದು. ಅದರಿಂದ ಆ ಒಂದು ಸಣ್ಣ ಮಗುವಿಂದ ಹಿಡಿದು ದೊಡ್ಡವರು ಕೂಡ ಈ ಬ್ಲಾಕ್ ಟರ್ಮಿನಲ್ ಅಂತಕ್ಕಂಥ ರತ್ನವನ್ನ ಲಾಕೆಟ್ ಮಾಡಿ ಅಥವಾ ಉಂಗುರದಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಮುನ್ಸೂಚನೆ ಸಿಗುತ್ತೆ. ಒಂದು ಟೈಮ್ ನೋಡ್ಕೊಂಡಂಗೆ ಇದಾಗಿದೆಯಾ ಇಲ್ವಾ, ನಮ್ಮ ಮೈಂಡ್ ಚೇಂಜ್ ಆಗ್ತದೆ. ಅಂದ್ರೆ ಎಷ್ಟು ದಿನಗಳಲ್ಲಿ ಗೊತ್ತಾಗುತ್ತೆ ಇದು ಅಂತ? ಹಾಕಿದ್ದು 3 ಡೇಸ್ಗೆ ಗೊತ್ತಾಗ್ತದೆ ನಿಮಗೆ. ಕೆಲವರಿಗೆ ಸಣ್ಣ ಮಟ್ಟದಲ್ಲಿ ಆಗ್ತಿತ್ತು ಅಂದಾಗ ಒಂದು 11 ದಿವಸ ಟೈಮ್ ತಗೊಳ್ತದೆ. ಅವಾಗ ಸಣ್ಣ ಮಟ್ಟದಲ್ಲಿ ಬಿಡಕ್ ಶುರು ಆಗ್ತದೆ, ಹೊಡೆದೋಗ್ತದೆ, ಬಿಡು ಹೊಡೆದೋಗ್ತದೆ. ಆ ಸಂದರ್ಭದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಆವಾಗ ಅದು ಯಾವ ರೀತಿ ಆಗಿದೆ ನೋಡಿ. ಶಾಸ್ತ್ರ ಅಂತ ತಗೊಂಡಾಗ ನಾನಾ ರೀತಿಯಾಗಿರ್ತಕ್ಕಂಥ ಬಗೆಗಳು ಹೇಳಿದೆ. ಈ ಶೈವ, ಶಾಕ್ತೆಯ, ವೈಷ್ಣವ ಅಂತಕ್ಕಂಥ ಪ್ರಯೋಗಗಳು ಇವತ್ತು ಜನಜನಿತವಾಗಿದ್ದಾವೆ. ಒಂದೊಂದು ಪ್ರಯೋಗಗಳು ಒಳಪಡ್ತಕ್ಕಂಥ ವಿಚಾರದಲ್ಲಿ ಮಾರಕವಾಗಿರ್ತಕ್ಕಂಥ ಪ್ರಯೋಗಗಳು ನಮಗೆ ಒಂದು ಸಮಸ್ಯೆಯ ಮೂಲವನ್ನ ಕಂಡುಹಿಡಿದಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಜಾಗೃತ ಆಗ್ತಕ್ಕಂಥದಕ್ಕೆ ರಕ್ತದಾರಣೆ ಬಹಳ ಅತ್ಯವಶ್ಯಕ ಪ್ರತಿಯೊಬ್ಬರು ಕೂಡ. ಗುರುಜಿ, ಈಗ ಎಲ್ಲಾ ರತ್ನಗಳು ನಾವು ಮಾತಾಡುವಾಗ ಇಷ್ಟು ಕ್ಯಾರೆಟ್ ಧರಿಸಬೇಕು, ಇಲ್ಲ ಅವರ ಒಂದು ತೂಕಕ್ಕೆ ಸಮನಾಗಿ, ಇಲ್ಲ ಅವರ ವಯಸ್ಸು ತೂಕಕ್ಕೆ ಸಮನಾಗಿ ನಾವು ಧರಿಸಬೇಕು ಅಂತ ಹೇಳಿದ್ರೆ, ಈ ಒಂದು ರತ್ನವನ್ನ ಹೇಗೆ ಧರಿಸಬೇಕು, ಯಾವ ಬೆರಳಿಗೆ ಧರಿಸಬೇಕು, ಮತ್ತೆ ಎಷ್ಟು ಕ್ಯಾರೆಟ್ ಅಂತ ಏನಾದ್ರು ಇದ್ರಲ್ಲೂ ಕೂಡ ಇದೆಯಾ ಈ ಸ್ಟೋನ್ ಅಲ್ಲಿ ಅಂತ ಹೇಳಿ? ಹೌದು, ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ದೇಹದ ತೂಕಕ್ಕೆ ಅನುಗುಣವಾಗಿ ರತ್ನದಾರಣೆಯನ್ನು ಮಾಡಬೇಕು ಅಂತೇಳಿ ಆಗಾಗ ನಾ ಹೇಳ್ತಾ ಇರ್ತೀನಿ. ಯಾಕಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ದೇಹದ ತೂಕ ನಮ್ಮಲ್ಲಿರ್ತಕ್ಕಂಥ ಎನರ್ಜಿಯನ್ನ ಪ್ರಕಟ ಮಾಡ್ತದೆ. ಅದು ಒಳ್ಳೆ ಎನರ್ಜಿ ಆಗಿರ್ಬೋದು, ಕೆಟ್ಟ ಎನರ್ಜಿ ಆಗಿರ್ಬೋದು. ಹಾಗೆ ರತ್ನಗಳು ಕೂಡ ಇಂತಿಷ್ಟೇ ನಿಗದಿವಾಗಿರ್ತಕ್ಕಂಥ ಪ್ರಮಾಣ ಇದ್ದಾಗ ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಧನಾತ್ಮಕ ಶಕ್ತಿ ನಮ್ಮ ಒಂದು ತೂಕದ ಶಕ್ತಿಗೆ ಅದು ಅನುಗುಣವಾಗಿ ಹೊಂದಾಣಿಕೆ ಆಗಬೇಕು. ಆವಾಗಲೇ ಅದು ಪೂರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅದರ ಒಂದು ಫಲಾಫಲಗಳು ನಮ್ಮ ಅನುಭವ ಬರ್ತಕ್ಕಂಥದ್ದು. ಅದೇ ರೀತಿ ಇದನ್ನು ಕೂಡ 4 ರಿಂದ 6 ಕ್ಯಾರೆಟ್ ರತ್ನವನ್ನ ನಾವು ಧಾರಣೆ ಮಾಡಬೇಕಾಗ್ತದೆ. ಈ ಧಾರಣೆ ಮಾಡ್ತಕ್ಕಂಥ ರತ್ನ ನಮಗೆ ಈ ರೀತಿಯಾಗಿರ್ತಕ್ಕಂಥ ಬರೀ ನಿರ್ದಿಷ್ಟವಾಗಿ ಇದು ಧನಾತ್ಮಕ ಋಣಾತ್ಮಕ ಶಕ್ತಿಗೆ ಮಾತ್ರ ಕೆಲಸ ಮಾಡ್ತಕ್ಕಂಥ ನೆನಪಿಟ್ಕೊಳ್ಳಿ, ಬೇರೆ ಎಲ್ಲದಕ್ಕೂ ಸೂಟಬಲ್ ಆಗಲ್ಲ. ಈಗಾಗಲೇ ಪ್ರತಿ ದಿನವೂ ಕೂಡ ಒಂದೊಂದು ರತ್ನಗಳ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತಾ ಬರ್ತಾ ಇದ್ದೇನೆ. ಈ ರತ್ನ ಇದು ಒಂದು ವಿಚಾರಕ್ಕೋಸ್ಕರನೇ ಸೂಟಬಲ್ ಆಗ್ತಕ್ಕಂಥದ್ದು, ಬೇರೆ ಯಾವುದಕ್ಕೂ ಅಲ್ಲ ಇದು. ಹಾಗೆ ಇದು ಇನ್ನೂ ಒಂದು ವಿಚಾರಕ್ಕೆ ನಾವು ಬಳಸ್ಕೊಳ್ಬೋದು. ಏನಪ್ಪಾ ಅಂತಂದ್ರೆ, ಈಗ ವ್ಯಕ್ತಿಗತವಾಗಿ ಬರ್ತಕ್ಕಂಥ ಋಣಾತ್ಮಕ ಶಕ್ತಿಗಳ ಅರಿವನ್ನು ಉಂಟು ಮಾಡ್ಕೊಳ್ಳೋದಕ್ಕೆ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಈ ರತ್ನಧಾರಣೆ ಮಾಡ್ಕೊಳ್ಳೋ ಮುಖಾಂತರ ನಾವು ತಿಳ್ಕೊಳ್ಬೋದು. ನಮಗೆ ವಾಮಾಚಾರ ಆಗಿದೆಯಾ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಇಲ್ವಾ, ಯಾವ್ದಾದ್ರು ಶತ್ರು ಬಾಧೆಗಳಿದೆವಾ, ಕೆಟ್ಟ ದೃಷ್ಟಿಗೆ ನಾವು ಒಳಗಾಗಿದ್ದೀವಾ, ಇದರಿಂದ ನಮ್ಮಲ್ಲಿ ಸಮಸ್ಯೆಗಳಾಗಿದ್ದ ಬಗ್ಗೆ ತಿಳ್ಕೊಳ್ಬೋದು. ಹಾಗೆ ಮನೆಗೆ ಮತ್ತೆ ಮನೆಯ ಒಳಗಡೆ ಇರ್ತಕ್ಕಂಥ ಈ ದೋಷಗಳು ಯಾವಾಗ್ಲೂ ಕೂಡ ಮಾರಕವಾಗಿ ಕೆಲಸ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಮನೆ ಒಳಗಡೆ ಅದನ್ನ ತಂದಿಡೋದು, ಇದನ್ನ ತಂದಿಡೋದು, ವಾಮಾಚಾರ ಮಾಡಿರ್ತಕ್ಕಂಥ ಅಂದ್ರೆ ಮನೆಗೆ ವಾಮಾಚಾರ ಮಾಡಿರ್ತಕ್ಕಂಥದ್ದು, ಮನೆಗೆ ವಾಮಾಚಾರ ಮಾಡಿ ಏನಾದ್ರೂ ಒಂದು ವಸ್ತುವನ್ನ, ಕೆಟ್ಟ ವಸ್ತುವನ್ನು ತಗೊಂಡು ಬಂದು ಅಲ್ಲಿ ಇಟ್ಟಿರ್ತಕ್ಕಂಥದ್ದು ಇವತ್ತು ಸರ್ವೇ ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ನೋಡ್ತಾ ಇದೀವಿ. ಇದು ಕೂಡ ಬಹಳ ಅಕ್ಷಮದ ಅಪರಾಧ. ಅದು ಮನೇಲೆ ತಂದಿಡ್ತಾರಂತಂದ್ರೆ ಮನೆಗೆ ಸಂಬಂಧಪಟ್ಟವರು ತಂದಿಡ್ತಾರೆ ಹೊರತು ಬೇರೆ ಯಾರು ಇರೋದಿಲ್ಲ. ಮನೆಯ ಸಂಪರ್ಕಕ್ಕೆ ಇರ್ತಕ್ಕಂಥವ್ರು ತಂದಿಡ್ತಾರೆ ಬೇರೆ ಯಾರು ಇರಲ್ಲ. ಯಾರೋ ಪಕ್ಕ ಮನೆ ತಗೊಂಬಂದು ಇಟ್ಕೊಡಕ್ ಆಗೋದಿಲ್ಲ. ಚೆನ್ನಾಗಿ ಪರಿಚಯ ಇದ್ದು ಒಳವರೆಗೂ ಓಡಾಡ್ತಿದ್ರೆ ಒಂದು ಸಮಯ ಸಂದರ್ಭ ನೋಡ್ಕೊಂಡು ನಿಮ್ಮ ಕರ್ಮಗಳು ಅದೇ ತರ ಉತ್ಪತ್ತಿ ಆಗಿರ್ತದೆ, ನಿಮ್ ಗ್ರಾಚಾರಗಳು ಹಾಗೆ ವಕ್ರಿಸಿರ್ತೈತೆ. ಈ ಸಂದರ್ಭದ ಏನ್ ಮಾಡ್ತಾನೆ, ಏನೋ ಒಂದು ಕೆಟ್ಟ ವಸ್ತು ತಗೊಂಡ್ಬಂದು ಮನೆಯಲ್ಲಿ ಮಂಚದಡಿಯಿಂದ ಹಿಡಿದು ಸಜ್ಜೆ ಹಿಡಿಯಿಂದ ಹಿಡಿದು ಮತ್ತೆ ಬೇರೆ ಎಲ್ಲೆಲ್ಲಿ ಸಿಗುತ್ತೋ ಆ ಜಾಗವನ್ನ ನೀವ್ಯಾರು ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಡ್ತಕ್ಕಂಥ ಒಂದು ಸ್ಥಳ ಪರಿಸರ ಇಟ್ಟುಬಿಟ್ಟು ನಿಮಗೆ ವಾಮಾಚಾರಗಳ ಬಾಧೆಗಳು ತಟ್ಟೋ ತರ ನೋಡ್ಕೊಳ್ತಾರೆ.
ಇಂಥ ಸಂದರ್ಭದಲ್ಲಿ ಆಗಾಗ ನಡೀತಾ ಇದೆ, ಮನೆಗೆ ವಾಮಾಚಾರ ಆಗ್ತಾ ಇದೆ, ಮನೆಯಲ್ಲಿ ಒಂದು ರೋಗ ಬಾಧೆಗಳು, ನೆಮ್ಮದಿ ಇಲ್ಲ, ಬರೀ ಕಿತ್ತಾಟ, ಜಗಳ ನಡೀತಾ ಇದೆ, ಏನು ಬಹಳಷ್ಟು ತೊಂದರೆಗಳು ಆಗ್ತಾ ಇದೆ, ಅದು ಇದು ಅಂತಕ್ಕಂಥ ಎಲ್ಲಾ ವಿಚಾರಗಳು ಕೂಡ ಒಂದು ಪರಿಸರ ವಾಸ್ತು, ನಿರ್ಮಾಣ ವಾಸ್ತು ಮತ್ತೆ ಬೇರೆ ಬೇರೆ ಕ್ರಿಯೆಗಳು ನಡೀತಿದ್ರು ಕೂಡ ನಿಮಗೆ ಗೊತ್ತೇ ಆಗೋದಿಲ್ಲ ಏನಾಗ್ತಿದೆ ಏನು ಅಂತ ಹೇಳ್ಬಿಟ್ಟು. ಅವಾಗ ಒಂದಷ್ಟು ಜನ ಡಿಸೈಡ್ ಮಾಡೋದೇನು, ನನಗೆ ಯಾರೋ ಮನೆಗೆ ವಾಮಾಚಾರ ಮಾಡ್ಬಿಟ್ಟಿದ್ದಾರೆ, ಈ ಮನೆಗೆ ಬಂದಾಗಿಂದ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ಹೊಸ ಮನೆ ಕಟ್ಟಿದ್ವಿ, ಈ ತರ ನಾನಾ ರೀತಿ ಹೇಳ್ತಿರ್ತಾರೆ. ಈತ ಬಗೆಲ್ಲರೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತಂದ್ರೆ ಇದೇ ರತ್ನ. ಅದು ಯಾವ ರೀತಿ ಹೇಳ್ಕೊಡ್ತೀನಿ. ಈ ಒಂದು ಸ್ಟೋನ್ ನ ಧರಿಸೋದ್ರಿಂದ ಮತ್ತೆ ಈಗ ನೀವು ಹೇಳಿದ್ರೆ ಅದು ಸಿಡ್ದು ಹೋಗುತ್ತೆ ಅಂತ ಹೇಳಿ, ಆಗ ಏನ್ ಮಾಡ್ಬೇಕು? ಸಿಡ್ದು ಹೋದಾಗ ಏನ್ ಮಾಡ್ಬೇಕಾಗತ್ತೆ? ಮತ್ತೆ ಆ ರತ್ನನ ಧರಿಸ್ಬೇಕಾ ಇಲ್ಲ ಅದನ್ನ ಹೇಗೆ? ನಾನು ಅದು ಬರ್ತೀನಿ, ಆ ವಿಷಯಕ್ಕೆ ಬರ್ತೀನಿ. ಇಲ್ಲಿ ನಾನು ಆಗ್ಲೇ ಹೇಳಿದೆ, ವ್ಯಕ್ತಿಗತವಾಗಿ ಒಂದು ಲೋಹದ ಮುಖಾಂತರ ಅದನ್ನ ಧಾರಣೆ ಮಾಡ್ಕೊಳ್ಳೋದ್ರಿಂದ ವ್ಯಕ್ತಿಗೆ ಏನಾದ್ರೂ ತೊಂದರೆಗಳಾಗಿದ್ರೆ ಅದು ತಿಳಿಸ್ಕೊಡ್ತದೆ, ಅದರಿಂದ ರಕ್ಷಣೆ ಸಿಗುತ್ತೆ ಅನ್ನೋದ್ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟೆ. ಹಾಗೆ ಇದನ್ನ ಮನೆಯಲ್ಲಿ ಏನಾದ್ರೂ ತೊಂದರೆಗಳಿದೆ, ಮನೆಗೆ ಏನಾದ್ರೂ ಈ ತರ ತೊಂದರೆಗಳು, ಕೃತ್ರಿಮ ಬಾಧೆಗಳು, ಕೃತ್ರಿಮ ದೋಷಗಳು ಆಗ್ತಾ ಇದೆ, ನಮ್ಮಲ್ಲಿ ಇರ್ತಕ್ಕಂಥವ್ರೆ ಈ ರೀತಿಯಾಗಿರ್ತಕ್ಕಂಥ ಬಾಧೆಗಳಿಗೆ ಆಗ್ತಾ ಇದೆ ಅಂತಂದಾಗ, ಈ ರೀತಿ ಮನೆ ಕುಟುಂಬ ಅಂತಂದಾಗ ಎಲ್ಲಾ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ, ರೋಗ ಬಾಧೆಯಿಂದ ಹಿಡಿದು, ದಾಂಪತ್ಯ ಜೀವನದಿಂದ ಹಿಡಿದು, ಏನು ಸಂಬಂಧಗಳಿಂದ ಹಿಡಿದು, ಏನು ಆರ್ಥಿಕವಾಗಿರ್ತಕ್ಕಂಥ ವ್ಯಾಪಾರದಿಂದ ಹಿಡಿದು ಪ್ರತಿಯೊಂದು ಹಂತಗಳು ಏನಾದ್ರೂ ಸಮಸ್ಯೆಗಳು ಉತ್ಪತ್ತಿ ಆಯ್ತು ಅಂತಂದಾಗ ಅದನ್ನ ತಿಳಿಸ್ಕೊಡೋ ಬಗೆ ಏನಂತಂದ್ರೆ ಇದೇ ರತ್ನ. ಇವತ್ತು ಎಷ್ಟೋ ಜನ ಹೊಸ ಮನೆ ಕಟ್ತಾರೆ, ಗೃಹ ಪ್ರವೇಶ ಬಂದಾಗಲೇ 100 ಜನ ನೋಡಿ ಕಣ್ಣಾಕ್ಬಿಟ್ಟಿರ್ತಾರೆ, ಹೆಂಗಪ್ಪ ಕಟ್ತಾ ಈ ಮನೆ, ಎಲ್ಲಿಂದ ಬಂತಪ್ಪ ಇವನು ದುಡ್ಡು, ಇವನು ಮಾತ್ರ ಇಲ್ಲಿ ಇರಕ್ ಬಿಡಬಾರ್ದು ಅಂತೇಳಿ ಜೊತೆ ಅಣ್ಣ ತಮ್ಮದಿರೇ ಅಕ್ಕ ತಂಗಿರೇ ಮಾಡಿ ಇಕ್ಬಿಡ್ತಾರೆ. ಈ ತರ ಎಷ್ಟೋ ಜನ ಇವತ್ತು ನಡೀತಕ್ಕಂಥ ಸಂದರ್ಭದಲ್ಲಿ ಮಾರಕವಾಗಿರ್ತಕ್ಕಂಥ ಗ್ರಹ ಸ್ಥಿತಿಗಳು ಅದೇ ಸಮಯಕ್ಕೆ ನಿಮಗೆ ಉತ್ಪತ್ತಿ ಆಗಿರೋ ಸಂದರ್ಭದಲ್ಲಿ ಇಂತಹ ಕೃತ್ರಿಮ ದೋಷ ಬಾಧೆಗಳಿಗೆ ನೀವು ಒಳಗಾಗ್ತಿರ್ತೀರ. ಆದರೆ ಇದನ್ನು ತಿಳಿಸ್ಕೊಡೋ ಬಗೆ ಹೇಗೆ? 100 ಜನ ಕರೆಸ್ತೀರಾ, ಅವ್ರನ್ನ ಕರೆಸ್ತೀರಾ, ಆ ಹೋಮ, ಈ ಪೂಜೆ, ಅದು ಇದು ಏನೇನೋ ಮಾಡ್ತೀರಾ, ಏನು ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಕೆಲವು ಗ್ರಹ ಸ್ಥಿತಿಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತಿರೋ ಸಂದರ್ಭದಲ್ಲಿ ಈ ಹಲವಾರು ದೋಷಗಳಿಗೆ ಇದೊಂದೇ ಒಂದು ಕಾರಣ ಅಲ್ಲ. ವಾಮಾಚಾರದಿಂದ ಎಲ್ಲ ನಡೆಯುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಅದು ಗ್ರಹಸ್ಥಿತಿಗಳ ಒಂದು ಮಾರಕ ಬದಲಾವಣೆಯಿಂದ ಕೂಡ ನಿಮಗೆ ನಡೀತಾ ಇರತಕ್ಕಂಥ ವಿಚಾರಗಳು ಇರಬಹುದು. ಆದರೆ ಎರಡೂ ಗೊತ್ತಾಗೋದಿಲ್ಲ ನಿಮ್ಗೆ. ಅಂದ್ರೆ ಗ್ರಹಸ್ಥಿತಿ ಜಾತಕದ ಒಂದು ಏರಿಳಿತಗಳಿಂದ ಏನಾದ್ರು ಆಗ್ತಾ ಇದೆಯಾ ಅನ್ನೋದು ಗೊತ್ತಾಗಲ್ಲ, ಅಥವಾ ಏನಾದ್ರು ವಾಮಾಚಾರ ಬಾಧೆಗಳು ಆಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಕೆಲವರಿಗೆ ಇದನ್ನು ಹೊರತುಪಡಿಸಿ ನಿಮಗೆ ಮನೆಯಲ್ಲಿ ಏನಾದ್ರೂ ಒಂದು ಯಾರೋ ಓಡಾಡ್ದಂಗೆ, ಪಾತ್ರ ಪಡೆ ಬಿದ್ದಂಗೆ, ಇದಕ್ಕಿದಂಗೆ ಫ್ಯಾನ್ ಸ್ವಿಚ್ಚು, ಇದಕ್ಕಿಂದ ಫ್ಯಾನ್ ಬಾಗಾಳಿ, ಇದಕ್ಕಿದಂಗೆ ಬಾಗ್ಲು ಹಾಕೊಂಡಂಗೆ, ಇದಕ್ಕಿಂದ ಯಾರೋ ಪಕ್ಕದಲ್ಲಿ ಕೂತ್ಕೊಂಡು ಬಿಸಿ ಉಸಿರು ಹಿಡ್ದಂಗೆ, ಇದಕ್ಕಿಂದ ಯಾರೋ ಓಡಾಡ್ದಂಗೆ, ಈ ಯಾರೋ ಬಂದು ಕತ್ತಿಸಿದಂಗೆ, ಯಾರೋ ಬಂದು ಮೇಲ್ ಬಿದ್ದಂಗೆ, ಯಾರೋ ಬಂದು ಉಸಿರು ಕಟ್ಟಾಗಿರ್ತಕ್ಕಂಥ ಸಂದರ್ಭಗಳು, ಬೆಚ್ಚಿ ಬೀಳ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಈ ದುಷ್ಟ ಗ್ರಹಸ್ಥಿತಿಗಳೇ ಕಾರಣ ಆಗಿರ್ತದೆ. ದುಷ್ಟ ಗ್ರಹಸ್ಥಿತಿ ಅಂತಂದ್ರೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ ಇದು ಯಾವ್ದಾದ್ರು ಕೃತ್ರಿಮ ಬಾಧೆಗಳಿಂದ ಏನೋ ಬಂದಿದ್ಯಾ, ಅಥವಾ ನಾವು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಬಂದಿದ್ಯಾ, ಅಥವಾ ಆ ಜಾಗದಲ್ಲಿ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡು ಅವರ ಒಂದು ಪ್ರೇತಾತ್ಮಗಳಲ್ಲಿ ಓಡಾಡ್ತಿದ್ಯಾ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ, ಅಥವಾ ಯಾರಾದ್ರೂ ಕಳಿಸ್ಕೊಟ್ಟಿದ್ರೆ ಅದು ನಿಮಗೆ ಗೊತ್ತಾಗೋದಿಲ್ಲ. ಆದರೆ ಇಂತಹ ಯಾವುದೇ ರೀತಿಯಾದ ಬಾಧೆಗಳು ಇದ್ರೂ ಕೂಡ ಅದು ತಿಳ್ಕೊಳ್ಬೇಕು ಅಂತಂದಾಗ ನಿಮಗೆ ವಿಶೇಷವಾಗಿ ದುಷ್ಟಶಕ್ತಿಯ ಬಾಧೆಗಳಾಗಿದ್ದು, ಕೃತ್ರಿಮ ದೋಷ ಬಾಧೆಗಳಾಗಿರ್ಬೋದು, ಈ ರೀತಿಯಾದ ಬಾಧೆಗಳು ತಿಳ್ಕೊಬೇಕು ಅಂದಾಗ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು ಇದೇ ರತ್ನ. ಈ ರೀತಿ ಇರ್ತಕ್ಕಂಥ ಒಂದು ರತ್ನವನ್ನ ನೀವೇನ್ ಮಾಡಬೇಕು, ಇದನ್ನ ಈ ರೀತಿ ಒಂದು ಆಕಾರದಲ್ಲಿ ಇದನ್ನ ಸರಿ ಮಾಡಿಕೊಂಡು ಇದನ್ನ ನಿಮ್ಮ ಮನೆ, ಆಫೀಸ್, ಕಚೇರಿ, ಫ್ಯಾಕ್ಟ್ರಿ, ನೀವು ಏನೇನು ಮಾಡ್ತಿದ್ರ ಅಲ್ಲಿ ಕಡೆ ನೀವೇನ್ ಮಾಡ್ಬೇಕು, ಇದನ್ನ ತಗಲಾಕ್ಬೇಕು. ಅಂದ್ರೆ 4 ದಿಕ್ಕು ತಗಲಾಕ್ಬೇಕು. ಇದನ್ನ ಆ ಒಂದು ಜಾಗದಲ್ಲಿ ಇಟ್ಟುಕೊಟ್ಬಿಟ್ಟು ನೀವು ಅದನ್ನ ಗಮನಿಸ್ತಾ ಇರಬೇಕು. ಇನ್ ಕೇಸ್ ನಾನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಒಂದು ತೊಂದರೆಗಳು ಅವಾಗ ನಡೀತಾ ಇದ್ದ ಪಕ್ಷದಲ್ಲಿ ಇವು ಇಮಿಡಿಯೇಟ್ ಆಗಿ ಸೀಳಿ ಒಡೆದೋಗ್ತದೆ. ಕೈಯಲ್ಲಿ ವ್ಯಕ್ತಿಗತವಾಗಿ ಹೇಗೆ ಕೆಲಸ ಮಾಡ್ತದೋ ಅದೇ ರೀತಿ ಮನೆಯಲ್ಲೂ ಕೂಡ ಇಂತಹ ಒಂದು ಬಾಧೆಗಳಿಂದ ಏನಾದ್ರು ಋಣಾತ್ಮಕ ಶಕ್ತಿಗಳ ಸಂಚಲನ ಇತ್ತು ಅಂದಾಗ ಇದು ಏನಾಗುತ್ತೆ ನಿಮಗೆ ತಿಳಿಸ್ಕೊಡ್ತದೆ. ಅಂದ್ರೆ ಇದು ಒಡೆದೋಗೋ ಮುಖಾಂತರ, ಇದು ಸೀಳೋದ್ರ ಮುಖಾಂತರ, ಇದು 2 ಭಾಗ ಆಗೋದ್ರ ಮುಖಾಂತರ ಏನಾಗುತ್ತೆ ನಿಮಗೆ ಇದನ್ನು ತಿಳಿಸ್ಕೊಡ್ತದೆ. ಆವಾಗ ನೀವು ಹುಡುಕಾಟ ಶುರು ಮಾಡ್ಬೇಕು. ಎಸ್, ಇದರಿಂದಾನೇ ಆಗಿದೆ, ಈ ರೀತಿ ಬಾಧೆಯಿಂದನೇ ಆಗಿದೆ, ಇದು ಯಾವ ಭಾಗದಿಂದ ಆಗಿದೆ, ಯಾರಿಂದ ಆಗಿದೆ ಅನ್ನೋದು ಕೂಡ ನೀವು ಹುಡುಕಾಟ ಮಾಡ್ಕೊಂಡಾಗ ಅದಕ್ಕೆ ಬೇಕಾದಂಥ ಸೊಲ್ಯೂಷನ್ಗಳನ್ನ ನಾವು ಮಾಡ್ಕೋಬೇಕು. ಇವತ್ತು ಶಾಸ್ತ್ರ ಅಂತ ತಗೊಂಡಾಗ ಗ್ರಹಸ್ಥಿತಿಗಳಿಂದ ಆಗ್ತಕ್ಕಂಥ ಈ ಏರಿಳಿತ ಮಾರಕವಾಗೂ ಆಗ್ಬೋದು, ಪೂರಕವಾಗೂ ಆಗ್ಬೋದು, ಅಥವಾ ಸಮಸ್ಯೆ ಭಾಗ ಕೂಡ ಆಗಬಹುದು. ಆಗ ಆ ಸಮಸ್ಯೆ ಭಾಗ ಇಂಥ ತೊಂದರೆಗಳಿಂದ ಆಯ್ತು ಅಂತಂದಾಗ ಈ ರತ್ನಧಾರಣೆಗಳನ್ನ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಅಥವಾ ಆ ಜಾಗದಲ್ಲಿ ನೀವು ಇರಿಸೋದ್ರಿಂದ ಋಣಾತ್ಮಕ ಶಕ್ತಿಗಳ ಪ್ರಭಾವ ಇದು ತಿಳಿಸ್ಕೊಡ್ತದೆ. ಈ ತಿಳಿಸ್ಕೊಂಡ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು, ಇದನ್ನ ರಿಮೂವ್ ಮಾಡಬೇಕು.
ರಿಮೂವ್ ಮಾಡಿ ನೀವೇನು ಮಾಡಬೇಕು, ಆ ಒಂದು 4 ಮೂಲೆಗಳಲ್ಲೂ ಕೂಡ ಈ ಬ್ಲ್ಯಾಕ್ ಟರ್ಮಿನಲ್ ಅಂತಕ್ಕಂಥ ಒಂದು ಪಿರಮಿಡನ್ನು ನೀವು 4 ಮೂಲೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಒಂದು ಚಿಕ್ಕ ಚಿಕ್ಕ ಅಲಗೆಗಳನ್ನ ಮೂಲೆಗೆ ಹೊಡೆದು ಈ ಬ್ಲ್ಯಾಕ್ ಟರ್ಮಿನಲ್ ಅಂತಕ್ಕಂಥ ರತ್ನವನ್ನು ನೀವು ಇರಿಸಿದಾಗ ನಿಮಗೇನಾಗುತ್ತೆ, ಇಂತಹದ ಯಾವುದೇ ಬಾಧೆಗಳಿದ್ರೂ ಕೂಡ ನಿಮಗೆ ತಟ್ಟೋದಿಲ್ಲ. ಅದರ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ವಲಯದಲ್ಲಿ ನೀವು ವಾಸ ಮಾಡ್ತಿದ್ದಾಗ ಹೊರಗಡೆ ಬರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಕೃತ್ರಿಮ ದೋಷ ಬಾಧೆಗಳು ನಿಮಗೆ ತಟ್ಟೋದೇ ಇಲ್ಲ. ಈ ರೀತಿ ರಕ್ಷಣಾತ್ಮಕವಾಗಿ ನಮ್ಮ ಸುತ್ತ ನಾವು ಕಾಂಪೌಂಡು ಒಂದು ಬೇಲಿ ಹಾಕೊಂಡಾಗ ಮಾತ್ರನೇ ನಮಗೆ ಈ ರೀತಿಯಾಗಿರ್ತಕ್ಕಂಥ ದುಷ್ಟಬಾಧೆಗಳು ಹರಿವಾಗ್ತಕ್ಕಂಥದ್ದು, ದುಷ್ಟಬಾಧೆಗಳಿಂದ ರಕ್ಷಣೆ ಸಿಗ್ತಕ್ಕಂಥದ್ದು, ಅದರಿಂದ ನಾವು ಸೇಫ್ ಆಗಿ ಹೊರಗಡೆ ಬರ್ತಕ್ಕಂಥದ್ದು. ಇದಕ್ಕೆ ಮೀರಿ ಇನ್ನೂ ನಡೀತಾ ಇದೆ ಅಂತಂದಾಗ ಅದು ನಿಮ್ಮ ಗ್ರಹಸ್ಥಿತಿಗಳ ಏರಿಳಿತ ಹೊರತು ಬೇರೆ ಏನೂ ಅಲ್ಲ. ಅಥವಾ ಭೂಮಿಯಲ್ಲಿರ್ತಕ್ಕಂಥ ದೋಷಗಳ ಪರಿಣಾಮದಿಂದ ಕೂಡ ನಾವು ನಾನಾ ರೀತಿಯ ಬಗ್ಗೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ. ಇದಕ್ಕೆ ಬಹಳಷ್ಟು ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಈ ಮನೇಲಿ ತುಂಬ ಚೆನ್ನಾಗಿದೆ, ಆ ಮನೆಗೆ ಹೋದ್ಮೇಲೆ ನನಗೆ ಈ ರೀತಿ ನಾನಾ ರೀತಿ ಸಮಸ್ಯೆಗಳಾಗ್ತಿದೆ ಅಂತಕ್ಕಂಥ ಮನೋಭಾವನೆ ಬಂದಾಗಲೂ ಕೂಡ ನಾವು ವಿಚಾರವಂತರಾಗಬೇಕು. ಎಲ್ಲಿಂದ ಆಗಿದೆ, ಯಾರಿಂದ ಆಗಿದೆ, ದಿಢೀರ್ ತೀರ್ಮಾನ ಬಂದ್ಬಿಡೋದಿಲ್ಲ. ಯಾರ ಮೇಲೋ ಡೌಟ್ ಇರ್ತದೆ, ಯಾರ ಜೊತೆನೋ ಕ್ಲಾಶ್ ಆಗಿರ್ತದೆ, ಯಾರ ಜೊತೆನೋ ನಿಮ್ಮಲ್ಲಿ ವಾದ ಜಗಳ ನಡೀತಾ ಇರ್ತದೆ. ಇಮಿಡಿಯೇಟ್ ಆಗಿ ಅವ್ನು ಮಾಡಿಸ್ಬಿಟ್ಟಿದ್ದಾನೆ, ಅವ್ನು ಮಾಡಿಸ್ಬಿಟ್ಟಿದ್ದಾಳೆ, ಅವ್ನು ಆಗ್ಬಿಟ್ಟಿದೆ, ಹಿಂಗೆ ನಾವು ತೀರ್ಮಾನಕ್ಕೆ ಬಂದ್ಬಿಡ್ತೀವಿ. ಇದು ತಪ್ಪು. ನಾವು ವಿಚಾರವಂತರಾಗಿ ತರ್ಕ ಮಾಡಬೇಕು, ಇದು ಯಾವ ರೀತಿ ಆಗಿದೆ, ಏನಾಗಿದೆ ಅಂತೇಳಿ. ಈ ತರ್ಕ ವಿಚಾರವಂತಿಗೆ ನಮಗೆ ಸಿಗದಿರ್ತಕ್ಕಂಥ ವಿಚಾರ ಇದಾಗಿರೋದ್ರಿಂದ ಅಥವಾ ಅದು ತೀರ್ಮಾನಕ್ಕೆ ಬರೆದ ಸಂದರ್ಭದಲ್ಲಿ ನಾವು ಇಂತಹ ಒಂದು ರತ್ನವನ್ನ ಆ ಜಾಗದ ಇರಿಸೋದ್ರಿಂದ ನಾವು ಅದನ್ನ ಖಚಿತಪಡಿಸ್ಕೊಳ್ಬೋದು, ಕನ್ಫರ್ಮ್ ಮಾಡ್ಕೊಳ್ಬೋದು, ಎಸ್ ಇದರಿಂದನೇ ಆಗಿದೆ ಅಂತ. ನಾನು ನಿಮ್ಗೆ ಹೇಳೋದು ಇಷ್ಟೇ, ನೈಸರ್ಗಿಕ ಸಿಗ್ತಕ್ಕಂಥ ಹಲವಾರು ಅಪೂರ್ವವಾಗಿರ್ತಕ್ಕ ರತ್ನ ಬಹಳ ಪ್ರಭಾವಶಾಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ರಕ್ಷಣಾತ್ಮಕವಾಗಿ ಇದನ್ನ ಇಟ್ಕೊಂಡು ನಾವು ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ನಮ್ಮ ಸುತ್ತ ಬೇಲಿ ಹಾಕೋಬೇಕು ಅಥವಾ ನಮ್ಮ ಸುತ್ತ ಒಂದು ಧನಾತ್ಮಕವಾದ ಶಕ್ತಿಯನ್ನು ಅಳವಡಿಸ್ಕೊಳ್ಬೇಕೇ ಹೊರತು ಹುಡ್ಕೊಂಡೋಗಿ ಮತ್ತೆ ನಾವು ಆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಅಲ್ಲ. ನೆನ್ಪಿಟ್ಕೊಳ್ಳಿ, ಇವತ್ತು ಮಾಡೋನು ನಾಳೆ ಅದೇ ಅವನಿಗೆ ರಿಟರ್ನ್ ಹೊಡೆದು ಅವನು ಹಾಳಾಗ್ತಕ್ಕಂಥ ಎಷ್ಟೋ ವಿಚಾರಗಳು ಇತಿಹಾಸದಲ್ಲಿ ಸೇರ್ಕೊಂಡು ಹೋಗ್ಬಿಟ್ಟಿದೆ. ಇವತ್ತು ಇದರ ನಮ್ಮಲ್ಲಿದ್ದಾರೆ. ಒಬ್ಬರನ್ನ ಹಾಳು ಮಾಡಬೇಕು, ಒಬ್ಬರನ್ನ ತುಳಿಬೇಕು, ಮೇಲ್ ಬರಬೇಕು ಅಂತಕ್ಕಂಥ ಕೃತ್ರಿಮ ದೋಷಗಳಿಗೆ ಇವತ್ತು ಒಳಗಾಗಿಸ್ಕೊಂಡು ಇವತ್ತು ಅವರೇ ಹಾಳಾಗಿರ್ತಕ್ಕಂಥ ಎಷ್ಟೊಂದು ನಿರ್ದೇಶಗಳು ನಮ್ಮಲ್ಲಿ ಇದ್ದಾವೆ. ಇತಿಹಾಸದಲ್ಲೇ ಎಲ್ಲ ಒಬ್ಬನ ಹಾಳು ಮಾಡಿ ಬದುಕಬೇಕು ಅಂತಕ್ಕಂಥದ್ದು. ಕಾಂಪಿಟೇಷನ್ ಆರೋಗ್ಯಕರವಾಗಿರ್ಬೇಕು, ವಿದ್ವತ್ ಇರಬೇಕು, ಪಾಂಡಿತ್ಯ ಇರಬೇಕು, ಅದರಿಂದ ನೀವು ಬೆಳಿಬೇಕೇ ಹೊರತು ಒಬ್ಬರನ್ನ ಹಾಳು ಮಾಡಿ ನಾನು ಬದುಕ್ತೀನಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಇದ್ರ ಮೇಲೆಲ್ಲ ದೈವಶಕ್ತಿ ಮತ್ತು ದುಷ್ಟಶಕ್ತಿಗಳ ಒಂದು ಬಲಾಬಲಗಳು ಅರಿವಂತಾದಾಗ ನಾವು ದೈವದ ಮೊರೆನೇ ಹೋಗ್ಬೇಕೇ ಹೊರತು ಬೇರೆ ಏನೂ ಅಲ್ಲ. ಅದಕ್ಕೆ ಶೈವ, ಶಾಕ್ತಿಯ, ವೈಷ್ಣವ ಅಂತಕ್ಕಂಥ ಈ 3 ಶಕ್ತಿಗಳು ಯಾವಾಗಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಒಳ್ಳೆದನ್ನು ಮಾಡ್ತಿರ್ತದೆ, ಕೆಟ್ಟದನ್ನು ಮಾಡ್ತಿರ್ತದೆ. ಆ ಒಳ್ಳೇದು ಮಾಡಬೇಕು ಅಂದಾಗ ದೈವಶಕ್ತಿ ಗುರು, ಸೂರ್ಯ, ಮಂಗಳ ನಿಮ್ಮ ಜಾತಿಯಲ್ಲಿ ಬಹಳ ಪ್ರಬಲವಾಗಿರ್ಬೇಕು. ಅಥವಾ ಈ ರಾಹು, ಕೇತು, ಶನಿ, ಮಂಗಳ ಇವು ನೀಚವಾಗಿತ್ತು ಅಂದಾಗ ನೀವು ಈ ಒಂದು ವಿಚಾರದಲ್ಲೇ ನೀವೇನಾಗತ್ತೆ ಆ ನಾನಾ ರೀತಿಯಾದ ಪ್ರಯೋಗಗಳಿಗೆ ಒಳಗಾಗಿ ನೀವು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಿರ್ತ. ಅದು ಒಂದು ಸಣ್ಣ ಮಗುವಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಬಿಡೋದಿಲ್ಲ. ಅರ್ಥ ಆಯ್ತಾ? ಅದರಿಂದ ನಾವು ವಿಚಾರವಂತರಾಗಿ ತರ್ಕವನ್ನು ಮಾಡಿಕೊಂಡು ನಾವು ಯಾವುದೇ ಅಂತ ಒಂದು ಸಮಸ್ಯೆಗೆ ಒಳಗಾಗ್ತೀವಿ ಅನ್ನೋದ್ರ ಬಗ್ಗೆ ಅರಿವುಂಟು ಮಾಡಿದಾಗ ಸಮಾಜದಲ್ಲಿ ಯಾವುದೋ ಒಂದು ಸ್ಥಾನಮಾನಗಳು ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇದೀವಿ ಅಂತಂದಾಗ ನಾವು ನಮ್ಮ ಸುತ್ತ ನಮ್ಮ ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾವಾಗ ಎಲ್ಲಿ ಏನು ಯಾವ ರೀತಿ ಶುರು ಆಗುತ್ತೆ ನಿಮಗೆ ಗೊತ್ತೇ ಆಗೋದಿಲ್ಲ. ನಾವಂದ್ರೆ ದಿನನಿತ್ಯ ಜಪ ಅನುಷ್ಠಾನ, ದೇವತಾನುಗ್ರಹ ಇವೆಲ್ಲ ನಾವು ಫಾಲೋ ಮಾಡೋದ್ರಿಂದ ಇವೆಲ್ಲ ಯಾವುದು ನಮಗೆ ಕ್ಷುಲ್ಲಕ, ಇವೆಲ್ಲ ನಮಗೆ ಅರ್ಥ ಆಯ್ತಾ? ಯಾರು ಏನಾದರೂ ಮಾಡ್ಕೊಳ್ಳಿ, ಅದು ರಿವರ್ಸ್ ಹೋಗೋದು ಗೊತ್ತು, ರಿವರ್ಸ್ ಮಾಡೋದು ಗೊತ್ತು. ಆದರೆ ಇಲ್ಲಿ ನಮಗೆ ಗೊತ್ತಿದ್ದು ನಾವು ಸಿಕ್ಕಾಕೊಳ್ತಕ್ಕಂಥ ವಿಚಾರದಲ್ಲಿ ರತ್ನಗಳು ಬಹಳ ಪ್ರಭಾವಶಾಲಿ ನಮ್ಮ ಕೆಲಸ ಮಾಡ್ತದೆ. ಸೊ ದೃಷ್ಟಿ ಆಗ್ಬಾರ್ದು ಅಂತ ಮಕ್ಕಳಿಗೆ ಹಾಕ್ಬೇಕು ಅಂತ ಹೇಳಿದ್ರೆ ಅದು ಕೂಡ ಏನಾದ್ರೂ ಸಿಡಿಯೋ ಸಾಧ್ಯತೆ ಇರುತ್ತೆ. ಮತ್ತೆ ಪಿರಮಿಡ್ ಇಟ್ಟಾಗ ಅದೇನಾದ್ರೂ ಸಿಡಿಯೋ ಸಾಧ್ಯತೆ ಏನಾದ್ರೂ ಇರುತ್ತಾ? ಹೇಗೆ? ಇಲ್ಲ, ಇದನ್ನ ಪಿರಮಿಡ್ ಆಕಾರದಲ್ಲಿ ಬಳಸೋದ್ರಿಂದ ಅದು ಸಿಡಿಯೋದಿಲ್ಲ. ಈ ರೀತಿ ರಾ ಮೆಟೀರಿಯಲ್ ಅಂತ ಹೇಳ್ತೀವಿ ನೋಡಿ, ಇದು ಇದು ಆಕ್ಚುಲಿ ರಾ ಮೆಟೀರಿಯಲ್. ನೈಸರ್ಗಿಕವಾಗಿ ಹೇಗೆ ಸಿಕ್ಕಿದೆಯೋ ಹಾಗೇ ಸಿಕ್ಕಿರ್ತಕ್ಕಂಥ ಈ ರತ್ನವನ್ನ ಈ ರೀತಿ ನಾವು ಆಕಾರದಲ್ಲಿ ಇದನ್ನ ಪೋಣಿಸಿ ಇದಕ್ಕೊಂದು ಇದು ಕೊಟ್ಟು ಇದನ್ನ ಸೇರಿಸ್ತಕ್ಕಂಥ ಇಷ್ಟು ಸ್ಟೋನ್ಗಳಿರ್ಬೇಕು, ಇಷ್ಟು ಸ್ಟೋನ್ ಇರ್ಬೇಕು ಅಂತ ಇರ್ತದೆ. ಅಂದ್ರೆ ಅದೇ ಹೇಳಿದ ಕೆಪಾಸಿಟಿ. ಈಗ ಇಲ್ಲಿ ಬಹಳ ಒಳ್ಳೆ ಪ್ರಶ್ನೆ ಜ್ಞಾಪಿಸಿದ್ರಿ. ಇಲ್ಲೇನಾಗತ್ತೆ ಅಂದಾಗ ಮನೆಯ ವಾತಾವರಣ ಅಂತ ತಗೊಂಡಾಗ 20-30, 30-40, 60-40, 1 ಎಕರೆ 2 ಎಕರೆ ಎಲ್ಲ ಕಟ್ಟಿರ್ತಾರೆ ಇವತ್ತು. ಅದರ ಕೆಪಾಸಿಟಿಗೆ ಅನುಗುಣವಾಗಿ ನಾವೇನ್ ಮಾಡ್ಬೇಕಾಗ್ತದೆ, ಋಣಾತ್ಮಕ ಶಕ್ತಿನ ಅಳಸಾಕ್ಬೇಕು ಅಂದಾಗ ಅದರದೇ ಸೈಜನ್ನ ಒಂದು ಪಿರಮಿಡ್ ನಾವು ಆ ಜಾಗದಲ್ಲಿ ಇದು ಮಾಡ್ಬೇಕು. ಅದ್ಯಾವುದು ಬ್ಲಾಕ್ ಟರ್ಮಿನಲ್ ಪಿರಮಿಡ್. ಇವತ್ತು ಪಿರಮಿಡ್ ಅದು ಇದು ಅಂತ ಹೇಳ್ಬಿಟ್ಟು ಬಹಳ ಜನ ಇವತ್ತು ಅದನ್ನ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಹಂಗಾಗ್ಬಿಡುತ್ತೆ, ಇದು ಹಿಂಗಾಗ್ಬಿಡುತ್ತೆ, ಅದ್ರೊಳಗಡೆ ಇಷ್ಟು ವಸ್ತು ಹಾಕಿದ್ರೆ ಧನಾಭಿವೃದ್ಧಿ ಆಗುತ್ತೆ. ಇವೆಲ್ಲ ಬೋಗಸ್ಗಳು. ಅರ್ಥ ಆಯ್ತಾ?
ಆದರೆ ಅಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪ್ರಭಾವಶಾಲಿಯಾಗಿರ್ತಕ್ಕಂಥ ರತ್ನದ ಪಿರಮಿಡ್ಗಳನ್ನೇ ನಾವು ಬಳಸೋದ್ರಿಂದ ನಾವು ಆ ವಾತಾವರಣ ಇರತಕ್ಕಂಥ ಕಲುಷಿತ ವಾತಾವರಣ ಆಗಿರ್ಬೋದು ಅಥವಾ ಕೃತಿವಾದಿಗಳ ಋಣಾತ್ಮಕ ಶಕ್ತಿಗಳಾಗಿರ್ಬೋದು ಅಳಿಸಾಕೋದಕ್ಕೆ ಸಹಾಯ ಆಗ್ತದೆ. ಹಾಗೆ ಆ ಒಂದು ಸೈಜಸ್ ಒಂದ್ರ ಮೇಲೆ ಚೇಂಜಸ್ ಆಗ್ತಾ ಇರ್ತದೆ. ಅರ್ಥ ಆಯ್ತಾ? ಇಲ್ಲಿ ವಿಶೇಷವಾಗಿ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ಮನುಷ್ಯನ ತೂಕಕ್ಕೆ ಅನುಗುಣವಾಗಿ ಧಾರಣೆ ಮಾಡ್ತಕ್ಕಂಥ ರತ್ನ ಇಂತಿಷ್ಟು ಕ್ಯಾರೆಟ್ ಅಂತ ಇರಬೇಕು. ಹಾಗೇನೆ ಮನೆಯ ವಾತಾವರಣದ ಅನುಗುಣವಾಗಿ ಆ ಒಂದು ಸೈಜ್ ಅಳತೆ ಏನು ಹೇಳ್ತೀವಿ ಅದಕ್ಕೆ ಅನುಗುಣವಾಗಿ ಅಷ್ಟೇ ಕೆಪಾಸಿಟಿ ಇರತಕ್ಕಂಥ ಅಥವಾ ಆ ಒಂದು ತೂಕದ ಅಳತೆಗೆ ಅನುಗುಣವಾಗಿ ಅಥವಾ ವಿಸ್ತಾರದ ಅನುಗುಣವಾಗಿ ನಾವೇನು ಮಾಡಬೇಕು, ಇದನ್ನು ನಾವು ಮತ್ತಷ್ಟು ಮಗದಷ್ಟು ಜಾಸ್ತಿ ಮಾಡಿಕೊಂಡು ಅಲ್ಲಿ ಇಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಋಣಾತ್ಮಕ ಶಕ್ತಿಗಳು ನಿಮಗೆ ಕಣ್ಣಿಗೆ ಕಾಣಿಸುತ್ತೆ. ಅಂತಹ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ರತ್ನ ಇದು. ಅದರಿಂದ ಇವೆಲ್ಲ ವಿಶೇಷವಾಗಿ ಕಾಣ್ತಕ್ಕಂಥದ್ದು. ಇದರೊಳಗೆ ಇನ್ನೂ ನಾನಾ ರೀತಿಯಾದ ವಿಧ ಇದ್ದಾವೆ. ಬ್ಲ್ಯಾಕ್ ಅಗೇಟ್ ಅಂತಿದೆ, ನಾನು ಮುಂದಿನ ಕಾರ್ಯಕ್ರಮ ತಿಳಿಸ್ಕೊಡ್ತೀನಿ ಬ್ಲ್ಯಾಕ್ ಅಗೇಟ್ ಅಂದ್ರೆ ಏನು ಅಂತೇಳಿ. ಇವು ವಿಶೇಷವಾಗಿ ನೈಸರ್ಗಿಕ ಸಿಗ್ತಕ್ಕಂಥ ರತ್ನ. ಇವತ್ತು ಕೂಡ ಇದು ದಂಧೆ ಆಗೋದ್ರಿಂದ ಇದರಲ್ಲಿ ಎಲ್ಲವೂ ಏನು ಮಾಡ್ತಾರೆ, ಇದು ಇದೇ ಅದು ಅಂತೇಳಿ ಮಾಡ್ತಿದ್ದಾರೆ. ಇವೆಲ್ಲ ಇಲ್ಲಿ ಸಾಮಾನ್ಯವಾಗಿ ಸಿಗ್ತಕ್ಕಂಥಲ್ಲ. ಇವೆಲ್ಲ ಬಹಳ ದೂರದ ಪ್ರದೇಶಗಳಲ್ಲಿ ನೈಸರ್ಗಿಕ ಸಿಗ್ತಕ್ಕಂಥದ್ದು. ಅದೆಲ್ಲ ನೋಡಿ ಚೆಕ್ ಮಾಡಿ ತೊಗೊಂಡು ಬಂದು ಅದನ್ನು ಶುದ್ಧಿ ಮಾಡಿ ಅದನ್ನು ಚೈತನ್ಯದಾಯಕ ಮಾಡಿ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಮಂತ್ರಾನುಷ್ಠಾನವನ್ನು ಅದಕ್ಕೆ ಮಾಡಿ ಅದಕ್ಕೆ ಅಭಿಮಂತ್ರಿಸಿ ನಾವು ಇಟ್ಟಾಗ ಅವು ಏನಾಗುತ್ತೆ, ತಮ್ಮ ಕೆಲಸ ಶುರು ಮಾಡ್ತವೆ. ಯಾಕಂದ್ರೆ ನಾವು ಯಾವಾಗ ಒಂದು ರತ್ನವನ್ನ ವಿಶ್ವಾಸದಿಂದ ಭಕ್ತಿಯಿಂದ ಕಾಣ್ತೀವೋ ಅವು ಅಷ್ಟೇ ವಿಶ್ವಾಸವಾಗಿ ನಮಗೆ ಕೆಲಸ ಮಾಡ್ತವೆ. ಆದರೆ ಅವು ಪಾಸಿಟಿವ್ ಆಗಿರಬೇಕು, ನಮ್ಮ ದೇಹದ ಪ್ರಕೃತಿಗೆ ಹೊಂದಾಣಿಕೆ ಆಗಬೇಕು, ನಮ್ಮ ಗ್ರಾಹ್ಯತೆಗಳಿಗೆ ಹೊಂದಾಣಿಕೆ ಆಗಬೇಕು. ಸುಮ್ಮನೆ ನಾನು 10 ಬೆಳಗ್ಗೆ ತುಂಗುರ ಹಾಕೊಂಡ್ಬಿಡ್ತೀನಿ, ಉಂಗ್ರಿಂದ ನನ್ನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಿದೆ ಅಂತಂದ್ರೆ ಅದು ಬಹಳ ತಪ್ಪಾಗ್ತದೆ. ಇವತ್ತು ದಂಧೆ ಆಗೋಗಿರೋದ್ರಿಂದ, ವ್ಯಾಪಾರೀಕರಣ ಆಗೋಗಿರೋದ್ರಿಂದ, ಸಮಸ್ಯೆಗಳ ಮೂಲ ತಿಳ್ಕೊಳ್ಳದೆ ಬರೀ ವ್ಯಾಪಾರ ಮನೋಭಾವನೆಯಿಂದ ಬರೀ ಸೇಲ್ಸ್ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ಅರಿವಿಲ್ಲ ನಿಮಗೆ. ಆದರೆ ಸೃಷ್ಟಿ ಏನು ಹೇಳಿಲ್ಲ ಆ ಥರ ನಿಮಗೆ ನಿಮ್ಮ ಇಷ್ಟ ಬಂದಾಗ ಹಾಕೊಳ್ಳಿ, ನಿಮ್ಮ ಇಷ್ಟ ಬಂದ ಹಾಕೊಳ್ಳಿ, ಇಷ್ಟು ಇದು ಮಾಡಿ ಅಂತ ಹೇಳಿಲ್ಲ. ನಿರ್ದಿಷ್ಟವಾಗಿ ಯಾವ ಸಮಸ್ಯೆ ಇದೆ, ನಿಮ್ಮ ಗ್ರಹಸ್ಥಿತಿಗಳೇನು, ನಿಮ್ಮ ಗ್ರಹ ಬಲಗಳೇನು, ಅದ್ರಲ್ಲಿ ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು, ಇವೆಲ್ಲ ನೋಡ್ಕೊಂಡು ಧಾರಣೆ ಮಾಡ್ತಕ್ಕಂಥ ಪಕ್ಷದಲ್ಲಿ ನೀವು ನಿರ್ದಿಷ್ಟವಾಗಿ ಕೆಲಸ ಮಾಡ್ತವೆ. ಇದಕ್ಕೆ ಆಳವಾದ ಅಧ್ಯಯನ ಸಂಶೋಧನೆ ಬಹಳ ಅತ್ಯಗತ್ಯ. ಸುಮ್ಮನೆ ನಾನು ಹಾಕೊಂಡ್ಬಿಡ್ತೀನಿ ಮಾಡಿಬಿಡ್ತೀನಿ ಅಂತಂದ್ರೆ ಪ್ರಯೋಜನ ಆಗಲ್ಲ. ಹಂಗಾಗ್ಬಿಟ್ಟಿದ್ರೆ ನಾನು 10 ಬೆಳಗ್ಗೆ 10 ಹಾಕೊಂಡ್ಬಿಟ್ಟು ನಾನು ಮನೆ ಕುತ್ಕೊಂಡ್ಬಿಡ್ತಿದ್ದೆ. ನಾನು ಇಷ್ಟೆಲ್ಲ ಸಂಶೋಧನೆ ಅಧ್ಯಯನ ಮಾಡಿ ಇಷ್ಟೆಲ್ಲ ಪಾಠ ಮಾಡಬೇಕಾಗಿರ್ಲಿಲ್ಲ. ಅದರಿಂದ ಪ್ರತಿಯೊಂದು ಭಗವಂತ ಏನ್ ಮಾಡ್ತಾನೆ, ನೈಸರ್ಗಿಕವಾಗಿ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು ಕೊಟ್ಟಿದ್ದಾನೆ. ಆ ಪರಿಹಾರವನ್ನ ತಗೊಳ್ಬೇಕು ಅಂದಾಗ ನಾವು ವಿಚಾರವಂತರಾಗಬೇಕು, ನಾವು ತರ್ಕ ಮಾಡಬೇಕು, ಯಾವುದನ್ನು ಅಳವಡಿಸ್ಕೊಂಡ್ರೆ ಏನಾಗತ್ತೆ ಅಂತೇಳಿ. ಅದಕ್ಕೆ ಒಂದು ಮನೆ ಕಟ್ಟಬೇಕಾದ್ರೆ ಆಗಲಿ, ಭೂಮಿಯ ದೋಷವನ್ನ ಹುಡುಕೊಂಡು ಆ ನಂತರ ನಿರ್ಮಾಣ ವಾಸ್ತುವಿನ ಬಗ್ಗೆ ಒಂದು ಅರಿವುಂಟು ಮಾಡಿಕೊಂಡು ಆ ನಂತರ ನಾವೇನ್ ಮಾಡಬೇಕು, ಪ್ರೊಟೆಕ್ಷನ್ಸ್ ಅಂತ ಹೇಳ್ತೀವಿ. ಒಂದು ಮನೆ ಕಾಂಪೌಂಡ್ ಹಾಕ್ತೀವಿ. ನಾವು ಯಾಕೆ ಕಾಂಪೌಂಡ್ ಹಾಕ್ತೀವಿ? ಹೊರಗಡೆಯಿಂದ ಪ್ರಾಣಿ ಪಕ್ಷಿಗಳು ಬೇರೆ ವ್ಯಕ್ತಿಗಳು ಒಳಗಡೆ ಪ್ರವೇಶ ಮಾಡಬಾರ್ದು, ಮನೆ ಸುರಕ್ಷಿತವಾಗಿರ್ಬೇಕು, ಮನೆ ಒಳಗಡೆ ನಾವು ಸುರಕ್ಷಿತವಾಗಿರ್ಬೇಕು ಅಂತೇಳಿ. ಆದರೆ ಯಾವುದೇ ಸುರಕ್ಷತೆಯನ್ನ ಮೀರಿ ನಡೀತಕ್ಕಂಥ ಈ ಕೃತ್ರಿಮ ದೋಷ ಬಾಧೆಗಳು ನೇರವಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದಿಂದ ಒಳಗಡೆ ಪ್ರವೇಶ ಮಾಡ್ತವೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಆಗಿದ್ದಾಗ ನಾವು ತಿಳ್ಕೊಳ್ಬೇಕು ಅಂದಾಗ ಈ ರೀತಿಯಾದ ಕಾಂಪೌಂಡನ್ನು ಮನೆಯ ಒಳಗಡೆ ನಾವು ಧಾರಣೆ ಮಾಡ್ಕೊಳ್ಳೋದ್ರಿಂದ, ಮನೆಯ ಒಳಗಡೆ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಾವು ಹೊರಗಡೆ ಪ್ರಪಂಚದಿಂದ ಬರ್ತಕ್ಕಂಥ ನಾನಾ ರೀತಿಯಾದ ಋಣಾತ್ಮಕ ಶಕ್ತಿಗಳು ನಮಗೆ ಗೊತ್ತಾಗ್ತದೆ ಇದರಿಂದ. ಆಯ್ತಾಯ್ತಾ? ಈ ರೀತಿ ಮಾಡ್ತಕ್ಕಂಥ ವಿಚಾರದಲ್ಲಿ ನೈಸರ್ಗಿಕವಾಗಿ ಉಪಯೋಗತಕ್ಕಂಥ ಈ ರತ್ನ ಧಾರಣೆ ಅಥವಾ ರತ್ನ ಅಳವಡಿಸ್ಕೊಳ್ತಕ್ಕಂಥ ವಿಚಾರ ನಾವು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊಂಡಾಗಲೇ ಮಾತ್ರನೇ ನಾವು ಇನ್ನೊಬ್ಬರನ್ನ ಕೇಳಬೇಕಾಗಿಲ್ಲ, ಇನ್ನೊಬ್ಬರು ಕೈಕಾಲು ಹಿಡಿಬೇಕಾಗಿಲ್ಲ, ಇನ್ನೊಬ್ಬರ ಹತ್ರ ಮೋಸ ಹೋಗ್ಬೇಕಾಗಿಲ್ಲ, ನಾವು ಇನ್ನೊಂದು ನಿಂಬೆಣ್ಣು ತಂದಿಟ್ಕೋಬೇಕಾಗಿಲ್ಲ, ಆ ಕುಂಕುಮ ತಂದಿಡಬೇಕಾಗಿಲ್ಲ, ಈ ಕುಂಕುಮ ತಂದಿಡಬೇಕಾಗಿಲ್ಲ, ಅಥವಾ ಕೆಲಸನೇ ಮಾಡಿಲ್ಲ, ಅಲ್ಲಿ ದೇವರೇ ಇಲ್ಲ ಅಂತೇಳಿ ನಾವು ಒಂದು ವಿಚಾರಕ್ಕೆ ಬರಬೇಕಾಗಿಲ್ಲ. ಆದರೆ ಭಗವಂತ ಕೊಟ್ಟಿರತಕ್ಕಂಥ ಈ ರತ್ನ ಬಹಳ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು. ನಾನಾ ರೀತಿಯಾದ ಸಮಸ್ಯೆಗಳು, ನಿಮ್ದು ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆಗಳನ್ನು ದೈವಾನುಷ್ಠಾನ ಮುಖಾಂತರ ಪರಿಹಾರ ಮಾಡ್ಕೊಳ್ಳೋ ಮುಖಾಂತರ ನಾವು ಧಾರಣೆ ಮಾಡ್ಕೊಳ್ಬೋದು. ಅಥವಾ ದೈವಾನುಗ್ರಹ ಇದೆ, ಇಂಥವೆಲ್ಲ ನಾನು ನಂಬೋದೇ ಇಲ್ಲ, ಆಗೋದೇ ಇಲ್ಲ ಅಂತಂದ್ರೆ ನಾನು ಆಗ ಹೇಳ್ತಾ ಇರ್ತೀನಿ, ನಂಬಿದ್ರೆ ದೈವ, ನಂಬಿಲ್ಲ ಅಂದ್ರೆ ದೆವ್ವ. ಅಲ್ಲಿಗೆ ದೈವ ಇರೋದು ಉಂಟು, ದೆವ್ವ ಇರೋದು ಉಂಟು. ಆಗಿದ್ದಾಗ ನಿಮ್ಮ ಕರ್ಮಾನುಸಾರ ರೊಟೇಷನ್ಸ್ ಆಗ್ತಾನೇ ಇರ್ತದೆ. ಎಂತಹ ಪ್ರಭಾವಶಾಲಿ ಆಗಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ಮದಾಗಿದ್ರು ಕೂಡ, ದೈವ ಶಕ್ತಿ ಇರ್ತಕ್ಕಂಥ ಗ್ರಹಬಲ ನಿಮ್ಮದಾಗಿದ್ರೂ ಕೂಡ, ವಿಶೇಷವಾಗಿ ಕಾಲಮಾನದಲ್ಲಿ ನೀವು ಯಾವುದೋ ಒಂದು ಟೈಮಲ್ಲಿ ವೀಕ್ ಆಗಲೇಬೇಕಾಗ್ತದೆ. ಇದು ಸೃಷ್ಟಿ ನಿಯಮ. ಆ ವೀಕ್ ಆಗದ ಸಂದರ್ಭದಲ್ಲಿ ಹಿಂದೆ ಯಾವಾಗಲೂ 2 ವರ್ಷ 3 ವರ್ಷ ಹಿಂದೆ ಮಾಡತಕ್ಕಂಥ ಪ್ರಯೋಗ ಏನಾಗ್ತದೆ ಆವಾಗ ಬಂದು ತಟ್ತದೆ. ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನೋಡಿ, ಕಾಲಮ ಲೆಕ್ಕಾಚಾರ ಅಂತಂದಾಗ ನೋಡಿ 2017 ಯಾರಿಗೆ ಅದೃಷ್ಟ ಯಾರಿಗೆ ದುರದೃಷ್ಟ, ಇದನ್ನ ತಿಳ್ಕೊಳ್ಬೇಕು. ಅದನ್ನ ಎವ್ರಿ ಇಯರ್ ಚೇಂಜಸ್ ಆಗ್ತಾ ಇರ್ತದೆ.
ಹಿಂದೆ ಯಾವುದೋ ಒಂದು ವರ್ಷ ಹಿಂದೆ ನಡೆದಿದ್ದು ನನ್ನ ಟೈಮ್ ತುಂಬಾ ಚೆನ್ನಾಗಿದ್ದು, ನಾನು ದೇವತಾ ಅನುಷ್ಠಾನದಲ್ಲಿ ಇದ್ದು, ನನ್ನ ಗ್ರಹ ಫಲಗಳೆಲ್ಲ ಸ್ಟ್ರಾಂಗ್ ಆಗಿದ್ದು, ದೇವತಾ ಶಕ್ತಿಯ ಪ್ರಭಾವ ಕೂಡ ನಮ್ಮ ಇತ್ತು ಅಂದಾಗ ಯಾವುದೇನು ತೊಟ್ಟೋದಿಲ್ಲ. ಯಾವಾಗ ಈ ರೊಟೇಷನ್ಸ್ ಅಲ್ಲಿ ಚೇಂಜ್ ಆಗ್ತಾ ಇದ್ದು ನನ್ನ ಗ್ರಹಗತಿಗಳು ವೀಕ್ ಆಗ್ತದೆ ಅಥವಾ ಮಂಕುತನ ಪಡ್ಕೊಳ್ತವೆ, ಆವಾಗ ಹಿಂದೆ ಯಾವಾಗೋ ನಡೆದಿರ್ತಕ್ಕಂಥ ಒಂದು ಪ್ರಯೋಗ ದೃಷ್ಟಿ ಆ ಸಮಯದಲ್ಲಿ ಬಂದು ನೇರ ಬೀಳ್ತದೆ. ಅದಕ್ಕೆ ಬಹಳ ಜನ ಹೇಳ್ತಾ ಇರ್ತಾರೆ, ಸಮಸ್ಯೆ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು ನನಗೆ, ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್, ಅದು ಪ್ರಾಬ್ಲಮ್, ಎಲ್ಲ ಒಟ್ಟಿಗೆ ಬಂದ್ಬಿಟ್ಟು ತಡ್ಕೊಳಕ್ಕಾಗ್ತಿಲ್ಲ ನನಗೆ ಅಂತ ಹೇಳ್ತಾರೆ. ಕಾರಣ ಏನಂತಂದ್ರೆ ಯಾವಾಗೋ ಹಿಂದೆ ಎಲ್ಲೋ ನಡೆದಿರ್ತಕ್ಕಂಥ ಒಂದು ವಿಶೇಷ ಪ್ರಯೋಗ ಈ ಕಾಲಮಾನದಲ್ಲಿ ಅದು ರಾಮಬಾಣ ತರ ಬಂದು ಕೆಲಸ ಮಾಡ್ತದೆ. ಇದು ಗೊತ್ತೇ ಆಗೋದಿಲ್ಲ. ಇದನ್ನ ತಿಳ್ಕೊಳ್ಬೇಕು ಅಂದಾಗ ಅಧ್ಯಯನ ಮಾಡ್ಕೊಳ್ಬೇಕಾಗ್ತದೆ ಮತ್ತೆ. ಆದ್ರೆ ಇಂಥ ಒಂದು ವಿಚಾರಗಳನ್ನ ನಾವು ಅಳವಡಿಸ್ಕೊಂಡ ಪಕ್ಷದಲ್ಲಿ ನಮಗದು ಮುನ್ಸೂಚನೆ ಕೊಡ್ತದೆ. ನಮಗೆ ಗೊತ್ತೇ ಇಲ್ಲ, ಯಾವಾಗೋ ಹಿಂದೆ 2 ವರ್ಷ ನಡೆದಿರ್ಬೇಕು, ಹಿಂದೆ 2 ವರ್ಷ ಯಾವುದೋ ಒಂದು ದಾಟಿರ್ಬೋದು, ಹಿಂದೆ 2 ವರ್ಷ ಯಾವುದೋ ಒಂದು ನಡೆದಿರ್ಬೇಕು ನಮಗೆ. ಈ ಸಂದರ್ಭವನ್ನು ನಮಗದು ತಿಳಿಸ್ಕೊಡ್ತದೆ. ಆವಾಗ ನಾವು ಎಚ್ಚೆತ್ಕೊಂಡು ಅದರ ಒಂದು ಕೃತ್ರಿಮ ದೋಷದ ಮೂಲವನ್ನು ಹುಡ್ಕೊಂಡು ಆ ಕೃತ್ರಿಮ ದೋಷದ ನಿವಾರಣೆಗೋಸ್ಕರ ಯಾವ ದೈವ ಅನುಷ್ಠಾನ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡಾಗ ನಾವು ಅದರಿಂದ ಮುಕ್ತಿ ಹೊಂದ್ಬೋದು. ಇಲ್ಲ ಅಂದಾಗ ಒಂದೊಂದು ಸಲ 7 ವರ್ಷ ಶನಿ ಕಾಟ 7.5 ಅಂತ ಹೇಳ್ತೀವಿ, 18 ವರ್ಷ ರಾವು ಕಾಟ ಅಂತ ಹೇಳ್ತೀವಿ, ಮತ್ತೆ ಬೇರೆ 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 ಗ್ರಹಸ್ಥಿತಿಗಳ ಒಂದು ಚಲನವನದಲ್ಲಿ ನಾವು ವರ್ಷಾನುಗಟ್ಲೆ ಸಿಕ್ಕಾಕೊಂಡು ಏನ್ ಮಾಡ್ತೀವಿ, ಯಾವ್ದಲ್ಲೂ ಹೊರಗಡೆ ಬರದೆ ಇಡೀ ಜೀವನವನ್ನ ಹಾಳು ಮಾಡ್ಕೊಳ್ತಕ್ಕಂಥ ಸ್ಥಿತಿ ನಾವು ಬಂದ್ಬಿಡ್ತೀವಿ. ಅದಕ್ಕೆ ತುಂಬಾ ಚೆನ್ನಾಗಿದ್ದ ವ್ಯಕ್ತಿ ನೋಡಿ 5 ವರ್ಷ 6 ವರ್ಷ ಆಯ್ತು, ಅವನ ಮೇಲೆ ಎದ್ದಿಲ್ಲ, ತುಂಬಾ ಮೆರಿತಿದ್ದ, ತುಂಬಾ ರಾಜಯೋಗ ಆಯ್ತು ನಡೀತಿತ್ತು, ಅವನಿಗೆ ಎಲ್ಲವನ್ನೂ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟ ಅಂತೇಳಿ ಇವತ್ತು ಸಮಾಜದಲ್ಲಿ ನಾವು ಮಾತಾಡ್ಕೋತೀವಿ. ಯಾಕಂದ್ರೆ ಒಬ್ರಿಗಾಗಿರ್ತಕ್ಕಂಥ ಮನಸ್ಥಿತಿ ಇನ್ನೊಬ್ರಿಗೆ ಇರೋದಿಲ್ಲ, ಒಬ್ರಿಗಾಗಿರ್ತಕ್ಕಂಥ ಗ್ರಹಸ್ಥಿತಿ ಇನ್ನೊಬ್ರಿಗೆ ಇರೋದಿಲ್ಲ. ಈ ಕಾಲಮಾನ ಲೆಕ್ಕಾಚಾರದಲ್ಲಿ ಇದು ರೊಟೇಷನ್ಸ್ ಆಗ್ತಾನೇ ಹೋಗ್ತಾ ಇರ್ತದೆ ಹೊರತು ಬೇರೆ ಏನೂ ಅಲ್ಲ. ಅದಕ್ಕೆ ಶಾಸ್ತ್ರ, ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಗ್ರಹಗಳ ಶಾಸ್ತ್ರ, ಗ್ರಹಗಳ ಲೆಕ್ಕಾಚಾರ, ಒಂದು ಗ್ರಹ ನಿಯಮ, ಗ್ರಹ ರಹಸ್ಯ. ಇದು ಯಾವಾಗ ನೀವು ಅಳವಡಿಸ್ಕೊಂಡಿಲ್ಲ ನಿಮಗೆ ಗೊತ್ತೇ ಆಗೋದಿಲ್ಲ. ಮಾನವ ಜೀವಿ ಆಸೆ ಬುರುಕತನ, ಆಸೆ ದುರಾಸೆ ಅಂತ ತಗೊಂಡಾಗ ನನಗೆ ಅದಾಗ್ಬಿಡ್ಬೇಕು, ಇದಾಗ್ಬಿಡ್ಬೇಕು, ಹಂಗಾಗ್ಬಿಡ್ಬೇಕು, ಹಿಂಗಾಗ್ಬಿಡ್ಬೇಕು ಅನ್ನೋದು ಅಷ್ಟೇ ನಮ್ಮ ದೃಷ್ಟಿಲಿ ಇರುತ್ತೆ ಹೊರತು ಇವು ದಾಳಿ ಇಟ್ಟಾಗ ಅದನ್ನ ತಿಳ್ಕೊಳಕ್ಕಾಗದೆ ನಾವು ಒದ್ದಾಡ್ತಿರ್ತೀವಿ. ಆಗ ಈ ರೀತಿಯಾಗಿರ್ತಕ್ಕಂಥ ಮೊದಲೇ ಹಂತದ ಒಂದು ಪ್ರಯೋಗಗಳು ಏನಾಗ್ತದೆ ನಮಗೆ ತಿಳಿಸ್ಕೊಡ್ತವೆ. ಆ ತಿಳಿಸುವಿಕೆ ಗೊತ್ತಾದಾಗ್ಲೇ ನಿಮ್ಗೆ ಗೊತ್ತಾಗ್ತಕ್ಕಂಥದ್ದು. ಇಲ್ಲ ಅಂದ್ರೆ ನಾವು ಮೋಸ ಹೋಗ್ತಾ ಇರ್ತೀವಿ, ಅದರಿಂದ ಹೊರಗಡೆ ಬರಕ್ ಆಗೋದಿಲ್ಲ, ನಾವು ಈಚೆ ಬರಕ್ ಆಗೋದಿಲ್ಲ. ಅದರಿಂದ ರತ್ನಧಾರಣೆ ಅಂತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ, ಸರ್ವಕಾಲಿಕವಾಗಿಯೂ ಕೆಲಸ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರೋ ಶಕ್ತಿ. ಇದನ್ನ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳಿ, ಒಳ್ಳೆದಾಗ್ಲಿ. ಸೊ ಯಾವ ಬೆರಳಿಗೆ ಧರಿಸಬೇಕಾಗುತ್ತೆ? ಇದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಮಿಡ್ಲ್ ಫಿಂಗರ್ ಅಥವಾ ರಿಂಗ್ ಫಿಂಗರ್ಗೆ ಧಾರಣೆ ಮಾಡ್ಕೋಬೇಕಾಗ್ತದೆ. ಸಾಮಾನ್ಯವಾಗಿ ಮಿಡ್ಲ್ ಫಿಂಗರ್ಗೆ ಧಾರಣೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದಿದೆ. ಯಾಕಂದ್ರೆ ಶನಿ ಅಂತ ಹೇಳ್ತೀವಿ, ಮಿಡ್ಲ್ ಫಿಂಗರ್ ಬಂದು ಶನಿ, ಅದಕ್ಕೆ ಎತ್ತರವಾಗಿದ್ದಾನೆ. ಶನಿನೇ ದುಃಖಕಾರಕ, ಮರಣಕಾರಕ, ಕಷ್ಟಕಾರಕ. ಶನಿಯೇ ಕರ್ಮ ದೇವತೆ ಅಂತ ಕೂಡ ನಾವು ಹೇಳ್ತೀವಿ. ಆದರೆ ನೀಚವಾಗಿರ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆಗಳು ಕೊಟ್ಬಿಡ್ತಾನೆ. ಆವಾಗ ಇದು ಧಾರಣೆ ಮಾಡೋ ಸಂದರ್ಭದಲ್ಲಿ ನೇರವಾಗಿ ಅವನು ನಮಗೆ ತಿಳಿಸ್ಕೊಡ್ತಾನೆ. ಅದರಿಂದ ಮಿಡ್ಲ್ ಫಿಂಗರು ಅಥವಾ ರಿಂಗ್ ಫಿಂಗರು, ಅದು ಸ್ತ್ರೀಯರಾಗಲಿ ಪುರುಷರಾಗಲಿ, ಮನೆ, ಆಫೀಸು, ಕಚೇರಿ ತಗೊಂಡಾಗ 4 ದಿಕ್ಕುಗಳು, 4 ದಿಕ್ಕುಗಳಿಗೆ ನೋಡ್ಕೊಂಡು ಆ ದಿಕ್ಕಿಗೆ ಸಂಬಂಧಪಟ್ಟಾಗೆ ಅದನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಆವಾಗ ಇದರ ವಿಶೇಷತೆಗಳು, ಪ್ರಭಾವ ನಿಮಗೆ ಅರಿವು ಉಂಟು ಬರ್ತದೆ. ಓಕೆ ಗುರುಜಿ, ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಹಾಗೆ ಗುರುಜಿ, ಮುಂದಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಮುಂದಿನ ಕಾಲಜ್ಞಾನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.